ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲಾಯಕ್ ಚಾನಲ್ಗೆ ಸ್ವಾಗತ. ಪ್ರತಿದಿನ ಕನ್ನಡದಲ್ಲಿ ಮಾಡುವಂಥ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಇವತ್ತು ಡಿಸೆಂಬರ್ 25, 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ದಿನಪತ್ರಿಕೆಯ ಫ್ರಂಟ್ ಪೇಜಲ್ಲಿ ನೀವು ಎಕನಾಮಿಕ್ ರಿವೈವಲ್ ಬೀಟಿಂಗ್ ಪ್ರಿಡಿಕ್ಷನ್ಸ್ RBI ಬುಲೆಟಿನ್ ಅನ್ನೋ ಒಂದು ಆರ್ಟಿಕಲ್ನ ನೋಡ್ಬೋದು. ಇಂಡಿಯಾ ಫೈಲ್ಸ್ ಅಪೀಲ್ ಅಗೇನ್ಸ್ಟ್ ವೋಡಾಫೋನ್ ಕೇಸ್ ವರ್ಡಿಕ್ಟ್ ಅನ್ನೋ ಒಂದು ಆರ್ಟಿಕಲ್ನ ನೋಡ್ಬೋದು. ನಿನ್ನೆ ನಾವು ಕೇನ್ ಎನರ್ಜಿ ಇದಕ್ಕೆ ಸಂಬಂಧಪಟ್ಟಂತೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಮೆಂಡ್ಮೆಂಟ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಸೊ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವೋಡಾಫೋನ್ ಕೇಸ್ ಕೂಡ ಇರುವಂಥದ್ದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಬ್ರಿಟನ್ EU ಕ್ಲಿಂಚ್ ಬ್ರೆಕ್ಸಿಟ್ ಟ್ರೇಡ್ ಡೀಲ್ ಈ ಆರ್ಟಿಕಲ್ನ ಕೂಡ ನೀವಿಲ್ಲಿ ನೋಡ್ಬೋದು. ಈ ಎಲ್ಲ ಆರ್ಟಿಕಲ್ನ ಇನ್ನು ವಿವರವಾಗಿ ತಿಳ್ಕೊಳ್ಳೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಂತ್ಲಿ ಬುಲೆಟಿನ್ ಒಳಗೆ ಪ್ರಸ್ತುತ ಇರುವಂಥ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಏನು ಮಾಹಿತಿಯನ್ನು ನೀಡಿದ್ದಾರೆ ಅದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಹಾಗೂ ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥದ್ದು ಎಕನಾಮಿಕ್ ರಿವೈವಲ್ ಬೀಟಿಂಗ್ ಪ್ರೆಡಿಕ್ಷನ್ಸ್ RBI ಬುಲೆಟಿನ್. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ COVID-19 ಸಾಂಕ್ರಾಮಿಕ ಜಗತ್ತಿಗೆ ಬಂದ ನಂತರ, ಭಾರತಕ್ಕೆ ಬಂದ ನಂತರ ಎರಡೂ ಕಡೆ ಜಾಗತಿಕ ಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬಾ ಪರಿಣಾಮ ಬಿದ್ದಿದೆ. ನಮ್ಮ ಈ ವರ್ಷದ ಎಕನಾಮಿಕ್ ಇಯರ್ ಅಂತ ನಾವೇನು ಕರಿತೀವಿ, ಫೈನಾನ್ಷಿಯಲ್ ಇಯರ್ ಒಳಗೆ ಮೊದಲನೇ ಕ್ವಾರ್ಟರ್ ಒಳಗೆ 23.9% ಅಷ್ಟು ಕಾಂಟ್ರಾಕ್ಟ್ ಆಗಿತ್ತು. ಸೆಕೆಂಡ್ ಕ್ವಾರ್ಟರಲ್ಲಿ 7.5% ಅಷ್ಟು ಕಾಂಟ್ರಾಕ್ಷನ್ ಆಗಿತ್ತು ಎಕಾನಮಿ. ಮೊದಲನೇ ಕ್ವಾರ್ಟರ್ ಲಾಕ್ಡೌನ್ನ ಸಂದರ್ಭ ಆಯಿತು. ಎರಡನೇ ಕ್ವಾರ್ಟರ್ ಒಳಗೆ ಅನ್ಲಾಕ್ ಮಾಡೋಕ್ಕೆ ಆರಂಭ ಮಾಡಿದ್ರು. ಹಂತವಾಗಿ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಬಂತು. ಅದಾದ ನಂತರ ಅಕ್ಟೋಬರ್ ನವೆಂಬರಲ್ಲಿ ಇನ್ನಷ್ಟು ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋಯಿತು. ಅದು ಹಬ್ಬದಿಂದಾಗಿ ಅಂತ ಕೂಡ ಹೇಳಲಾಯಿತು. ಬಿಕಾಸ್ ನಿಮಗೆ ಅಕ್ಟೋಬರಲ್ಲಿ ನವೆಂಬರಲ್ಲಿ ದೀಪಾವಳಿ, ದಸರಾ ಇವೆಲ್ಲ ಬರೋದ್ರಿಂದ ಜನರು ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗಿರೋದು ಟೆಂಪರರಿ ಕೂಡ ಇರ್ಬೋದು. ಇನ್ನೂ ಜಾಸ್ತಿ ಆಗತ್ತಾ ನವೆಂಬರ್ನ ನಂತರ ಕೂಡ ಅಂತ ಕಾದು ನೋಡಬೇಕು ಅಂತ ನಾವು ಈಗಾಗಲೇ ಮುಂಚೆ ಓದಿದ್ವಿ. ಹಬ್ಬಗಳು ಕಳೆದ ನಂತರ ಕೂಡ ಎಕನಾಮಿಕ್ ಆಕ್ಟಿವಿಟೀಸ್ ನಡೀತಾ ಇದೆ. ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಈ ವಲಯಗಳಲ್ಲಿ ನವೆಂಬರ್ ಆದಮೇಲೆ ಕೂಡ ಇಂಪ್ರೂವ್ಮೆಂಟ್ ಇದೆ ಎಕನಾಮಿಕ್ ಕಂಡೀಷನ್ಸಲ್ಲಿ ಅಂತ ಈ ಬುಲೆಟಿನಲ್ಲಿ ಹೇಳ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆ ಒಳಗೆ ಹೆಡ್ವಿಂಡ್ಸ್ ಇದ್ರೂ ಕೂಡ, ಹೆಡ್ವಿಂಡ್ಸ್ ಅಂದರೆ ಏನು, ಕಂಡೀಷನ್ಸ್ ದಟ್ ಸ್ಲೋ ಡೌನ್ ದ ಗ್ರೋತ್ ಆಫ್ ಎಕಾನಮಿ, ಆರ್ಥಿಕ ಅಭಿವೃದ್ಧಿ ಏನಿರುತ್ತೆ ಅದು ಕಮ್ಮಿ ಆಗೋ ರೀತಿಯಲ್ಲಿ ಪರಿಸ್ಥಿತಿ ಇದ್ರೂ ಕೂಡ, ಅಂದರೆ ಅಡೆತಡೆಗಳಿದ್ರೂ ಕೂಡ ಅನ್ನೋದಕ್ಕೆ ಇಲ್ಲಿ ಹೆಡ್ವಿಂಡ್ಸ್ ಅಂತ ಕರೀತಾರೆ. ಆ ರೀತಿ ಪ್ರಸ್ತುತ ಕೂಡ ಇದೆ ಅಲ್ವಾ. COVID-19ಇಂದಾಗಿ ಈ ರೀತಿ ಅಡೆತಡೆಗಳಿದ್ರೂ ಕೂಡ ಭಾರತ ಫಾಸ್ಟರ್ ಗ್ರೋತ್ ಟ್ರಾಜೆಕ್ಟ್ರಿಯಲ್ಲಿದೆ. ನಮ್ಮ ಅಭಿವೃದ್ಧಿ ಒಳ್ಳೆಯ ಹಾದಿಯಲ್ಲಿದೆ, ನಾವು ಮುಂದುವರಿತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. COVID-19 ಸಾಂಕ್ರಾಮಿಕದಿಂದ ಸರ್ಕಾರದ ಫೈನಾನ್ಸಸ್ ಮೇಲೆ ತುಂಬ ಪರಿಣಾಮ ಆಗಿರೋದುಂಟು. ಯಾಕೆಂದರೆ ಸರ್ಕಾರಕ್ಕೆ ಹಣ ಎಲ್ಲಿಂದ ಬರುವಂಥದ್ದು, ಟ್ಯಾಕ್ಸಿಂದ ಬರುವಂಥದ್ದು. ನಾವು ಹೊರಗೆ ಹೋಗಿ ಖರ್ಚು ಮಾಡಲಿಲ್ಲ, ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಿಲ್ಲ ಅಂತಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಸರ್ಕಾರದ ಫೈನಾನ್ಸಸ್ ಸಫರ್ ಆಗೇ ಆಗುತ್ತೆ. ಇದು ಇದ್ದೇ ಇದೆ. ಆದರೂ ಕೂಡ ಸರ್ಕಾರ ತನ್ನ ಕಡೆಯಿಂದ ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಮೆಷರ್ಸನ್ನು ಮಾಡ್ತಾನೆ ಇರಬೇಕು, ಮುಂದುವರಿಸ್ತಾನೆ ಇರಬೇಕು. ಈಗಿರುವಂಥ ರಿಕವರಿ, ಎಕನಾಮಿಕ್ ರಿಕವರಿ ಕಂಟಿನ್ಯೂ ಆಗಬೇಕಂದ್ರೆ ಅಂತ ಇದು ಹೇಳ್ತಾ ಇದ್ದಾರೆ. ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಮೆಷರ್ಸ್ ಅಂದರೆ ಏನು? ದೇ ಆರ್ ದ ಮೆಷರ್ಸ್ ವಿಚ್ ಕೌಂಟರಾಕ್ಟ್ ದ ಎಫೆಕ್ಟ್ಸ್ ಆಫ್ ದ ಎಕನಾಮಿಕ್ ಸೈಕಲ್. ಅಂದರೆ ಈಗ ಎಕಾನಮಿ ಸ್ಲೋ ಆಗ್ತಾ ಇದೆ, ಅಭಿವೃದ್ಧಿ ಕಮ್ಮಿ ಆಗ್ತಾ ಇದೆ ಅಂತಂದರೆ ಸರ್ಕಾರ ಏನು ಮಾಡುತ್ತೆ? ಸರ್ಕಾರದ ಸ್ಪೆಂಡಿಂಗನ್ನು ಜಾಸ್ತಿ ಮಾಡ್ಕೊಳುತ್ತೆ, ಇಲ್ಲ ಟ್ಯಾಕ್ಸಸ್ನ ಕಟ್ ಮಾಡುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಎಕನಾಮಿಯನ್ನು ಸ್ಟಿಮ್ಯುಲೇಟ್ ಮಾಡೋಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇರುತ್ತೆ. ಅದನ್ನು ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಮೆಷರ್ಸ್ ಅಂತ ಹೇಳ್ತಾರೆ. ಸೊ ಈ ಮೆಷರ್ಸನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ, ಸರ್ಕಾರದ ಫೈನಾನ್ಸಸ್ ಕಮ್ಮಿ ಇದ್ರೂ ಕೂಡ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ರೆವಿನ್ಯೂ ಹಾಗೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಈಗ ನಾವು ಅಸೆಟ್ ಆ್ಯಂಡ್ ಲಯಬಿಲಿಟಿ ಅಂತ ಯಾವಾಗ ಕರಿತೀವಿ, ಆಸ್ತಿಗೆ ಅಸೆಟ್ ಅಂತ ಕರಿತೀವಿ. ಈಗ ಸರ್ಕಾರಕ್ಕೆ ಟ್ಯಾಕ್ಸ್ ಬರುವಂಥದ್ದು ಅದನ್ನು ಅಸೆಟ್ ಅಂತ ಕರೆಯಲಾಗುತ್ತೆ. ಲಯಾಬಿಲಿಟಿ ಅಂದರೆ ಹೊಣೆಗಾರಿಕೆ. ಈಗ ಲೋನ್ ತೊಗೊಂಡ್ಮೇಲೆ ಅದನ್ನು ವಾಪಸ್ ತೀರಿಸಬೇಕಾಗುತ್ತೆ, ಅದನ್ನು ಲಯಾಬಿಲಿಟಿ ಅಂತ ಕರೆಯಲಾಗುತ್ತೆ. ಯಾವ ಎಕ್ಸ್ಪೆಂಡಿಚರಿಂದ ಅಸೆಟ್ಟು ಕ್ರಿಯೇಟ್ ಆಗಲ್ಲ, ಲಯಾಬಿಲಿಟಿನೂ ಕಮ್ಮಿ ಆಗಲ್ಲ, ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಇರುವಂಥ ಖರ್ಚುಗಳನ್ನ ಮೇಂಟೈನ್ ಮಾಡ್ಕೊಳೋದಕ್ಕೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಯಾವ ಖರ್ಚಿಂದ ಲಯಾಬಿಲಿಟಿ ಕಮ್ಮಿ ಆಗುತ್ತೆ ಅಥವಾ ಒಂದು ಅಸೆಟ್ ಕ್ರಿಯೇಟ್ ಆಗುತ್ತೆ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೆಯಲಾಗುತ್ತೆ. ಸರ್ಕಾರದ ಕಡೆಯಿಂದ ಅವಶ್ಯಕತೆ ಇದ್ದವ್ರಿಗೆ ಏನು ಸಾಮಾಜಿಕ ಭದ್ರತೆಯನ್ನು ಕೊಡಲಾಯಿತು, ಹಾಗೆ ಲೇಬರ್ ಮಾರ್ಕೆಟಲ್ಲಿ ಸಾಂಕ್ರಾಮಿಕದಿಂದ ಏನು ಡಿಸ್ಟರ್ಬೆನ್ಸಸ್ ಆಯಿತು ಅದನ್ನು ಸರಿ ಮಾಡೋದಕ್ಕೆ ಸರ್ಕಾರ ಏನು ಕ್ರಮಗಳನ್ನ ತಗೋಬೇಕಾಯಿತು ಅದನ್ನೆಲ್ಲ ಮುಂದುವರಿಸಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಕನಾಮಿಕ್ ರಿಕವರಿ ಆಗ್ತಾ ಇದ್ರೂ ಕೂಡ ಎಲ್ಲ ವಲಯಗಳಲ್ಲೂ ಸಮವಾಗಿ ಆಗೋದಿಲ್ಲ, ಅದನ್ನು ಅಡ್ರೆಸ್ ಮಾಡೋದಕ್ಕೆ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಕ್ರಮಗಳನ್ನ ತಗೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ವಿಷಯ ಬಂದಾಗ ಸರ್ಕಾರದ ಕಡೆಯಿಂದ ಹೊಸದಾಗಿ ಆಸ್ತಿನೋ
ಹೂಡಿಕೆನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈ ಎಕನಾಮಿಕ್ ಇಯರ್ನ ಮೊದಲ ಹಾಫ್ ಇಯರ್ ಒಳಗೆ. ಸೊ ಇನ್ನು ಮುಂದೆ ಅದನ್ನು ಪ್ರಯಾರಿಟೈಸ್ ಮಾಡಬೇಕಾಗುತ್ತೆ, ಅದಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಸರ್ಕಾರದ ಕಡೆ ಇನ್ವೆಸ್ಟ್ಮೆಂಟ್ ಅಂದರೆ ಹೆಲ್ತ್ ಕೇರಲ್ಲಿ, ಸೋಷಿಯಲ್ ಹೌಸಿಂಗ್, ಎಜುಕೇಷನ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಈ ವಲಯಗಳಲ್ಲಿ ಹೂಡಿಕೆಯನ್ನು ಆರಂಭ ಮಾಡಬೇಕು ಸರ್ಕಾರದ ಕಡೆಯಿಂದ. ಇದರಿಂದಾಗಿ ರೆಸಿಲಿಯಂಟ್ ಹಾಗೂ ಇನ್ಕ್ಲೂಸಿವ್ ಎಕಾನಮಿಯನ್ನು ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೆಸಿಲಿಯಂಟ್ ಅಂದರೆ ಏನು, ಕಷ್ಟಕರ ಸಮಸ್ಯೆ, ಈಗ ಕೋವಿಡ್-19 ಅನ್ನುವಂಥದ್ದು ಒಂದು ಕ್ರೈಸಿಸ್. ಸೊ ಇದರಿಂದ ನಾವು ಬೇಗ ಹೊರಗೆ ಬರುವಂಥ ಕ್ಷಮತೆ ಇರೋದನ್ನ ರೆಸಿಲಿಯಂಟ್ ಅಂತ ಕರೆಯಲಾಗುತ್ತೆ. ಇನ್ಕ್ಲೂಸಿವ್ ಎಕಾನಮಿ ಅಂತಂದರೆ ಆರ್ಥಿಕ ಅಭಿವೃದ್ಧಿ ಆದರೆ ಅದರಿಂದ ಎಲ್ಲ ವಲಯಕ್ಕೂ ಸಮಾಜದಲ್ಲಿರುವಂಥ ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರನ್ನೂ ಒಳಗೊಂಡು ಅಭಿವೃದ್ಧಿ ಆಗೋದನ್ನು ಇನ್ಕ್ಲೂಸಿವ್ ಎಕಾನಮಿ ಅಂತ ಕರೆಯಲಾಗುತ್ತೆ. ಈಗಿರುವಂಥ ಆರ್ಥಿಕ ಸಂಕಷ್ಟಕ್ಕೆ ಕಾರಣ ಆಗಿರುವಂಥ ಕೋವಿಡ್-19 ಕೇಸಸ್ ಕೂಡ ಸಾಕಷ್ಟು ಕಮ್ಮಿ ಆಗ್ತಾ ಇದೆ. ಮಿಡ್ ಸೆಪ್ಟೆಂಬರಿಂದನೇ ಕಮ್ಮಿ ಆಗ್ತಾ ಇದೆ. ರಿಕವರಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಎಕಾನಮಿ ಒಳಗೆ ಆಟೋಮೊಬೈಲ್ ಸೆಕ್ಟರ್, ಕ್ಯಾಪಿಟಲ್ ಗೂಡ್ಸ್ ಇವೆಲ್ಲ ಮತ್ತೆ ದಾರಿಗೆ ಬರ್ತಾ ಇದ್ದಾವೆ. ಹೆಲ್ತ್ ಕೇರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕನ್ಸ್ಯೂಮರ್ ಗೂಡ್ ಫರ್ಮ್ಸ್ ಇವೆಲ್ಲ ಮತ್ತೆ ಸ್ಟ್ರಾಂಗರ್ ಅರ್ನಿಂಗ್ಸ್ ಆರಂಭ ಮಾಡ್ಕೊಂಡಿದ್ದಾವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತಕ್ಕೆ ಏನು ಪ್ರೆಡಿಕ್ಟ್ ಮಾಡಲಾಗಿತ್ತು ಕೋವಿಡ್-19ಇಂದ ಎಫೆಕ್ಟ್ ಆಗುತ್ತೆ ಅಂತ, ಅದಕ್ಕಿಂತ ಕಮ್ಮಿನೇ ಎಫೆಕ್ಟ್ ಆಗ್ಬೋದು ಅನ್ನೋದಕ್ಕೆ ಸಾಕ್ಷಿ ಕಾಣ್ತಾ ಇದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Indian economy is pulling out of COVID-19's deep abyss and reflating at a pace that beats most predictions ಅಂತ ಇಲ್ಲಿ ಕೊಡಲಾಗಿದೆ. ರಿಫ್ಲೇಟಿಂಗ್ ಅನ್ನೋ ಪದ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ರಿಫ್ಲೇಷನ್ ಇಸ್ ಅ ಪಾಲಿಸಿ ದಟ್ ಈಸ್ ಎನೆಕ್ಟೆಡ್ ಆಫ್ಟರ್ ಎ ಪೀರಿಯಡ್ ಆಫ್ ಎಕನಾಮಿಕ್ ಸ್ಲೋಡೌನ್ ಆರ್ ಕಾಂಟ್ರಾಕ್ಷನ್. ಈ ವರ್ಷದ 2 ಕ್ವಾರ್ಟರ್ಗಳಲ್ಲಿ GDP ಕಾಂಟ್ರಾಕ್ಟ್ ಆಗಿರೋದ್ರಿಂದ ಟೆಕ್ನಿಕಲಿ ನಾವು ರಿಸೆಷನ್ ಒಳಗಿದ್ದೀವಿ ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಸೊ ಅದರಿಂದ ಹೊರಗೆ ಬರಬೇಕು ಅಂತಂದರೆ ಔಟ್ಪುಟ್ ಎಕ್ಸ್ಪ್ಯಾಂಡ್ ಆಗಬೇಕು, ಸ್ಪೆಂಡಿಂಗ್ ಸ್ಟಿಮ್ಯುಲೇಟ್ ಮಾಡಬೇಕು. ಈ ಮಾನಿಟರಿ ಪಾಲಿಸಿಯನ್ನು ರಿಫ್ಲೇಷನ್ ಅಂತ ಕರೆಯಲಾಗುತ್ತೆ. ನಿಮ್ಮ ಪರೀಕ್ಷೆಗೆ ಮುಂಬರುವ UPSC ಮೇನ್ಸ್ ಇರ್ಬೋದು, ಪ್ರಿಲಿಮ್ಸ್ ಇರ್ಬೋದು, ಎರಡಕ್ಕೂ ಕೂಡ ಈಗ ಆರ್ಥಿಕ ವ್ಯವಸ್ಥೆ ಒಳಗೆ ಕೋವಿಡ್ ಸಾಂಕ್ರಾಮಿಕದಿಂದ ಏನು ಪರಿಣಾಮ ಆಯಿತು, ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾ ಇದೆ, ಇವುಗಳೆಲ್ಲ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನೇನು ಕಾನ್ಸೆಪ್ಟ್ಸ್ ಕೊಟ್ಟಿದ್ದಾರೆ, ಸಣ್ಣ ಸಣ್ಣ ಟರ್ಮ್ಗಳು ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಕೌಂಟರ್ ಸೈಕ್ಲಿಕಲ್ ಫಿಸ್ಕಲ್ ಮೆಷರ್ಸ್ ಅಂದರೆ ಏನು, ರಿಫ್ಲೇಷನ್ ಅಂದರೆ ಏನು, ಹೀಗೆಲ್ಲ ಟರ್ಮ್ಸ್ ಗೊತ್ತಿರೋದ್ರಿಂದ ಫಸ್ಟ್ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪ್ರಶ್ನೆಯಲ್ಲೂ ಕೂಡ ಅವರು ಕಾನ್ಸೆಪ್ಚುಲಿ ಕೇಳಿದಾಗ ಅದನ್ನು ಅರ್ಥೈಸಿ ನಿಮಗೆ ಮಾರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಈ ಥರದ ಎಕನಾಮಿಕ್ ಆರ್ಟಿಕಲ್ ಬಂದಾಗ ಈ ಟರ್ಮ್ಸ್ಗಳ ಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಡಿ. ನಾವು ನೆನೆಯ ಸಂಚಿಕೆಯಲ್ಲಿ ಕೇನ್ ಎನರ್ಜಿ ಕೇಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದರೆ ಏನು, ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಯಾಕೆ ಮಾಡಲಾಗಿತ್ತು, ಅದರ ಕಾನ್ಸಿಕ್ವೆನ್ಸಸ್ ಏನಾಯಿತು ಅಂತೆಲ್ಲ ತಿಳ್ಕೊಂಡ್ವಿ. ಇಲ್ಲಿ ವೊಡಾಫೋನ್ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನೀವು ದಿನಪತ್ರಿಕೆ ವಿಶ್ಲೇಷಣೆಯನ್ನು ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡ್ಕೊಂಡು ಬಂದಿದ್ದೀರಾ ಅಂತಂದರೆ ಈ ವೊಡಾಫೋನ್ ಕೇಸ್ ಬಗ್ಗೆ ನಿಮ್ಗಾಗಲೇ ಗೊತ್ತಿರುತ್ತೆ. ವೊಡಾಫೋನ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ ಅನ್ನುವಂಥದ್ದು ಒಂದು ಡಚ್ ಬೇಸ್ಡ್ ಕಂಪನಿ. ಭಾರತದಲ್ಲಿ ಕೇಮನ್ ಐಲ್ಯಾಂಡ್ಸಲ್ಲಿ ಬೇಸ್ ಆಗಿರುವಂಥ ಹಚ್ ಅನ್ನೋ ಒಂದು ಕಂಪ್ನಿ ಕೆಲಸ ಮಾಡ್ತಾಯಿತ್ತು. ಮೊಬೈಲ್ ಹಾಗೂ ಇಂಟರ್ನೆಟ್ ಸರ್ವಿಸನ್ನು ಕೊಡ್ತಾಯಿತ್ತು. ಅದು ಭಾರತವನ್ನು ಬಿಟ್ಟು ಹೋದಾಗ ತನ್ನ ಭಾರತೀಯ ಅಸೆಟ್ಗಳನ್ನೆಲ್ಲ ವೊಡಾಫೋನ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ಗೆ ಮಾರ್ತು. ಆವಾಗಲೇ ಹೇಳಿದ ಹಾಗೆ ವೊಡಾಫೋನ್ ಇಂಟರ್ನ್ಯಾಷನಲ್ ಹಾಗೂ ಡಚ್ SR ಈ ಎರಡೂ ಕಂಪನಿ ಭಾರತದಿಂದ ಹೊರಗೆ ಇರುವಂಥದ್ದು. ಆದರೆ ಟ್ರಾನ್ಸಾಕ್ಷನ್ ಆಗಿದ್ದು ಭಾರತೀಯ ಅಸೆಟ್ಸ್ ಮೇಲೆ. ಭಾರತೀಯ ಅಸೆಟ್ಸ್ ಮೇಲೆ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಆಗಿರುವಂಥ ಕ್ಯಾಪಿಟಲ್ ಗೇನ್ಸ್ಗೆ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಭಾರತದ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಡಿಮ್ಯಾಂಡ್ ಮಾಡ್ತು. ಎಷ್ಟು ಡಿಮ್ಯಾಂಡ್ ಮಾಡಿತ್ತು? 22,100 crore ವೊಡಾಫೋನಿಂದ ಡಿಮ್ಯಾಂಡ್ ಮಾಡಲಾಗಿತ್ತು. ಆದರೆ ಆ ಡಿಮ್ಯಾಂಡ್ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತು ವೊಡಾಫೋನ್. ಆ ಕೇಸನ್ನು ಗೆಲ್ತು ಕೂಡ. ಅದಾದ ನಂತರ ಭಾರತ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡ್ತು 2012. ಇದನ್ನು ನಾವು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಅಂತ ನೆನ್ನೆ ಚರ್ಚೆ ಮಾಡಿದ್ವಿ. ಈ ತಿದ್ದುಪಡಿ ಒಳಗೆ ಏನು ಮಾಡಲಾಗಿದೆ, ಇನ್ಕಮ್ ಡೀಮ್ಡ್ ಟು ಬಿ ಅಕ್ರೂಯಿಂಗ್ ಟು ನಾನ್ ರೆಸಿಡೆಂಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಥ್ರೂ ದ ಟ್ರಾನ್ಸ್ಫರ್ ಆಫ್ ಎ ಕ್ಯಾಪಿಟಲ್ ಅಸೆಟ್ ಸಿಚುಯೇಟೆಡ್ ಇನ್ ಇಂಡಿಯಾ ಇಸ್ ಟ್ಯಾಕ್ಸಬಲ್ ರೆಟ್ರೋಸ್ಪೆಕ್ಟಿವ್ಲಿ ವಿತ್ ಎಫೆಕ್ಟ್ ಫ್ರಮ್ April 1, 1962 ಅಂತ ತಿದ್ದುಪಡಿ ಮಾಡಲಾಯಿತು. ಅಂದರೆ 2012 ಈ ಕಾಯ್ದೆ ಪಾಸಾಗಿದ್ರು 1962 ಆದಮೇಲೆ ಯಾವುದೇ ರೀತಿ ಭಾರತದಲ್ಲಿ ಇರುವಂಥ ಅಸೆಟ್ನ ಬಗ್ಗೆ ಟ್ರಾನ್ಸಾಕ್ಷನ್ ಆದಾಗ ಯಾರು ನಾನ್ ರೆಸಿಡೆಂಟ್ಸ್, ಭಾರತದ ಹೊರಗೆ ಕೂಡ ಈ ಟ್ರಾನ್ಸಾಕ್ಷನ್ ಆದರೂ ಭಾರತದ ಅಸೆಟ್ಸ್ ಮೇಲೆ ಟ್ರಾನ್ಸಾಕ್ಷನ್ ಆದಾಗ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಮೆಂಡ್ ಮಾಡಲಾಯಿತು. ಈ ತಿದ್ದುಪಡಿ ಆದ ನಂತರ ಈ ಕೇಸ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಕೋರ್ಟ್ಗೆ ಹೋಯಿತು. September 25, 2020 ಈಗ 3 ತಿಂಗಳು ಮುಂಚೆ ಏನು ಭಾರತ ಸರ್ಕಾರ ಡಿಮ್ಯಾಂಡ್ ಮಾಡಿತ್ತು 22,100 ಕೋಟಿಯನ್ನು, ಅದು ಸರಿಯಲ್ಲ ಅಂತ ವರ್ಡಿಕ್ಟ್ ಬಂದಿತ್ತು. ಆ ವರ್ಡಿಕ್ಟ್ನ ವಿರುದ್ಧ ಅಪೀಲ್ ಮಾಡೋದಕ್ಕೆ ಭಾರತಕ್ಕೆ 90 ದಿನಗಳಿದ್ವು. ಈಗ ಅದರ ವಿರುದ್ಧ ಭಾರತ ಅಪೀಲ್ ಮಾಡ್ತಾ ಇದೆ. ಸೊ ಈ ವರ್ಡಿಕ್ಟ್ನ ಕೆಳಗೆ ಅಂದರೆ ನೆನ್ನೆಯ ಕೇಸ್ ಇರ್ಬೋದು ಅಥವಾ ವೊಡಾಫೋನ್ ಕೇಸ್ ಇರ್ಬೋದು, ಎರಡೂ ವಿಷಯದಲ್ಲೂ ಆರ್ಬಿಟ್ರೇಷನ್ ಕೋರ್ಟ್ ಏನು ಹೇಳ್ತಾ ಇದೆ,
ಕೇನ್ ಎನರ್ಜಿ ವಿಷಯದಲ್ಲಿ ಯುನೈಟೆಡ್ ಕಿಂಗ್ಡಮ್ ಇರ್ಬೋದು, ಹಾಗೆ ವೊಡಾಫೋನ್ ಕೇಸಲ್ಲಿ ನೆದರ್ಲ್ಯಾಂಡ್ಸ್ ಇರ್ಬೋದು. ಈ ಎರಡೂ ದೇಶಗಳ ಜೊತೆಗೆ ಭಾರತ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಟ್ರೀಟೀಸನ್ನು ಮಾಡ್ಕೊಂಡಿದೆ. ಇಂತಹ ಟ್ರೀಟಿಗಳಿಗಾಗಲೇ ಇರಬೇಕಾದ್ರೆ ಎರಡು ದೇಶಗಳ ಮಧ್ಯೆ ಟ್ರಾನ್ಸಾಕ್ಷನ್ ಆದಾಗ ಹೀಗೆ ಟ್ಯಾಕ್ಸನ್ನು ಡಿಮ್ಯಾಂಡ್ ಮಾಡುವಂಥದ್ದು ನ್ಯಾಯಯುತ ಅಲ್ಲ ಅಂತ ಆರ್ಬಿಟ್ರೇಷನ್ ಕೋರ್ಟ್ ಹೇಳ್ತಾ ಇದೆ. ಎರಡೂ ಕೇಸಲ್ಲೂ ಅದೇ ಹೇಳ್ತಾ ಇದೆ. ಆದರೆ ಭಾರತದ ನಿಲುವೇನು ಈ ವಿಷಯದಲ್ಲಿ? ಟ್ಯಾಕ್ಸೇಷನ್ ಇಸ್ ನಾಟ್ ಕವರ್ಡ್ ಅಂಡರ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಟ್ರೀಟೀಸ್ ವಿತ್ ವೇರಿಯಸ್ ಕಂಟ್ರೀಸ್ ಅಂಡ್ ದ ಲಾ ಆನ್ ಟ್ಯಾಕ್ಸೇಷನ್ ಇಸ್ ಅ ಸಾವರಿನ್ ರೈಟ್ ಆಫ್ ದ ಕಂಟ್ರಿ. ಒಂದು ದೇಶದ ಜೊತೆ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಟ್ರೀಟಿ ಇದೆ ಅಂತಂದ್ರೆ ಆ ದೇಶ ಭಾರತದಲ್ಲಿ ಹೂಡಿಕೆ ಮಾಡಿದಾಗ ಅದನ್ನ ರಕ್ಷಣೆ ಮಾಡ್ತೀವಿ ಅಂತ ಅರ್ಥ. ಆ ಇನ್ವೆಸ್ಟ್ಮೆಂಟ್ ಇಂದ, ಆ ಹೂಡಿಕೆಯಿಂದ ಅವ್ರಿಗೆ ಏನು ವಾಪಸ್ ಹಣ ಸಿಗುತ್ತೆ, ರಿಟರ್ನ್ ಸಿಗುತ್ತೆ, ಅದನ್ನ ರಕ್ಷಣೆ ಮಾಡೋದು ಅಂತ ಅಲ್ಲ. ಈಗ ಭಾರತ ಏನು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಮಾಡಿದೆ, ಈ ರೀತಿ ಒಂದು ಕಾಯ್ದೆ, ಹಾಗೆ ಕಾಯ್ದೆ ಮಾಡೋದು ಭಾರತದ ಸಾರ್ವಭೌಮತೆಗೆ ಸಂಬಂಧಪಟ್ಟಿದ್ದು. ಇದು ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಟ್ರೀಟಿ ಕೆಳಗೆ ಬರೋದಿಲ್ಲ ಅನ್ನೋದು ಭಾರತ ಸರ್ಕಾರದ ನಿಲುವು. ನಿನ್ನೆ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ ಹಾಗೆ ವೊಡಾಫೋನ್ ಕೇಸ್ ಹಾಗೂ ಕೇನ್ ಎನರ್ಜಿ ಕೇಸ್, ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್, ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿದಿರಬೇಕು. ಈ ಕೇಸ್ಗಳಲ್ಲಿ ವರ್ಡಿಕ್ಟ್ ಏನು ಬಂದಿದೆ, ಭಾರತ ಸರ್ಕಾರದ ನಿಲುವೇನಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗೆ ಇಂಥ ಕೇಸ್ಗಳು ನಡೆದಾಗ ಇದರಿಂದ ಭಾರತದ ಫಾರಿನ್ ಇನ್ವೆಸ್ಟ್ಮೆಂಟ್ನ ಮೇಲೆ, ಅಂತಾರಾಷ್ಟ್ರೀಯ ಹೂಡಿಕೆ ಮೇಲೆ ಏನು ಪರಿಣಾಮ ಬೀಳಬಹುದು ಅನ್ನೋದು ಕೂಡ ನಿಮಗೆ ಕ್ರಿಟಿಕಲ್ ಅನಾಲಿಸಿಸ್ ಪ್ರಶ್ನೆ ಬಂದಾಗ ಗೊತ್ತಿರಬೇಕು. ಈಗಷ್ಟೇ ಚರ್ಚೆ ಮಾಡಿದಂಥ ವೊಡಾಫೋನ್ ಹಾಗೂ ಕೇನ್ ಎನರ್ಜಿ ಕೇಸ್ಗೆ ಸಂಬಂಧಿತವಾಗಿ ಇವತ್ತಿನ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 10ನಲ್ಲಿ ಲರ್ನಿಂಗ್ ಟು ಲೆಟ್ ಗೋ ಅನ್ನೋ ಒಂದು ಎಡಿಟೋರಿಯಲ್ ಆರ್ಟಿಕಲ್ನ ಕೂಡ ನೋಡ್ಬೋದು. ಇಲ್ಲಿ ವೊಡಾಫೋನ್ ಕೇಸ್ ಹಾಗೂ ಕೇನ್ ಎನರ್ಜಿ ಕೇಸ್ನ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಭಾರತ ಏನಾದ್ರು ವೊಡಾಫೋನ್ ಕೇಸ್ ಸೋತ್ರೆ ಆ ಸೋಲಿನಿಂದ ಕೇವಲ 80 ಕೋಟಿ ಹಣವನ್ನು ಕೊಡಬೇಕಾಗತ್ತೆ. ಆದರೆ ಈಗ ಕೇನ್ ಎನರ್ಜಿ ಕೇಸ್ ಏನಿದೆ ಅದರಲ್ಲಿ ಸೋತಾಗ $1.4 ಬಿಲಿಯನ್ ಭಾರತ ಕೊಡಬೇಕಾಗತ್ತೆ. ಯಾಕೆ ಈ ವ್ಯತ್ಯಾಸ? ಇದನ್ನು ನಾವು ನಿನ್ನೆ ಸಂಚಿಕೆಯಲ್ಲೇ ಚರ್ಚೆ ಮಾಡಿದ್ವಿ. ಕೇನ್ ಎನರ್ಜಿ ಶೇರ್ಸನ್ನು, ಡಿವಿಡೆಂಡ್ ಪೇಮೆಂಟ್ಸ್ನ, ಟ್ಯಾಕ್ಸ್ ರೀಫಂಡ್ನ ಫ್ರೀಸ್ ಮಾಡಿತ್ತು ಭಾರತ ಸರ್ಕಾರ. ಒಂದು ಕಡೆ ಆರ್ಬಿಟ್ರೇಷನ್ ಪ್ರೊಸೆಸ್ ನಡೀತಾ ಇರಬೇಕಾದ್ರೆ ಇದೆಲ್ಲ ನಡೀತಾ ಇತ್ತು. ಸೊ ವೊಡಾಫೋನ್ಗೆ ನಾವು ಹೋಲಿಸಿದಾಗ ಕೇನ್ ಎನರ್ಜಿ ವಿಷಯವಾಗಿ ಸಾಕಷ್ಟು ಹಣವನ್ನು ಈ ಕೇಸ್ ಸೋತ್ರೆ ಭಾರತ ಸರ್ಕಾರ ಕೊಡಬೇಕಾಗತ್ತೆ. ಇದರ ಔಟ್ಕಮ್, ಇದರ ರಿಪರ್ಕಷನ್ಸ್, ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ? ಒಂದು ಕಡೆ ಕೇನ್ನ ಪೇರೆಂಟ್ ಫರ್ಮ್ ಆಗಿರುವಂಥ ವೇದಾಂತ, ಅದು ಕೂಡ ಭಾರತದ ಮೇಲೆ ಆರ್ಬಿಟ್ರೇಷನ್ ಪ್ಲೀ ಹಾಕಿದೆ. ಆ ಕೇಸ್ ಮೇಲೆ ಪರಿಣಾಮ ಬೀಳ್ಬೋದು. ಇನ್ನೊಂದು ಕಡೆ ಫಿಸ್ಕಲ್ ಇಂಪ್ಲಿಕೇಶನ್ಸ್ ಆಗ್ಬೋದು. ಈಗ ಕೇನ್ ಎನರ್ಜಿ ವರ್ಡಿಕ್ಟ್ ಏನಿದೆ ಅದರಿಂದ $1.4 ಬಿಲಿಯನ್ ಕಟ್ಟಬೇಕು ಅಂತಂದರೆ ಭಾರತ ಸರ್ಕಾರ ಕಟ್ಟಬೇಕಾಗುತ್ತೆ ಎಕ್ಸ್ಚೆಕ್ಕರಿಂದ. ಸೊ ಅದು ಸರ್ಕಾರದ ಹಣದ ವ್ಯವಸ್ಥೆ ಮೇಲೆ ಪರಿಣಾಮ ಬೀಳುತ್ತೆ. ಇದ್ರ ಮಧ್ಯೆ ವೊಡಾಫೋನ್ ಕೇಸಲ್ಲಿ ಏನು ವರ್ಡಿಕ್ಟ್ ಬಂದಿತ್ತು ಅದನ್ನು ಭಾರತ ಚಾಲೆಂಜ್ ಮಾಡಿದೆ. ಹಾಗೆ ಕೇನ್ ಎನರ್ಜಿ ಕೇಸಲ್ಲಿ ಕೂಡ ಚಾಲೆಂಜ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಕೇಸ್ಗಳ ವಿಚಾರವಾಗಿ ಭಾರತ ಸರ್ಕಾರ ಪದೇ ಪದೇ ಹೇಳ್ತಾ ಇರುವಂಥ ಮಾತು ಏನು ಅಂತಂದರೆ, ನಮ್ಮ ದೇಶದ ಒಳಗೆ ಟ್ಯಾಕ್ಸನ್ನು ಲೇವಿ ಮಾಡುವಂಥ ಸಾವರಿನ್ ರೈಟ್ ನಮಗಿದೆ. ಆದರೆ ಈಗ ಇರುವಂಥ ಕೇಸ್ಗಳಲ್ಲಿ ಈ ಸಾವರಿನ್ ರೈಟ್ ಇಲ್ಲ ಅನ್ನೋ ಮಾತಿಲ್ಲ. ಆದರೆ ರೆಟ್ರೋಸ್ಪೆಕ್ಟಿವ್ ಲೆಜಿಸ್ಲೇಟಿವ್ ಚೇಂಜಸ್ ಏನಿದೆ ಅದರ ವಿರುದ್ಧ ಇರೋ ಥರ ಇದೆ. ಈ ಕಾಯ್ದೆಯ ಕೆಳಗೆ ನಾವೇನೋ ಆರ್ಬಿಟ್ರೇಷನ್ ಕೇಸಸ್ನ ಕಳ್ಕೊತಾ ಇದ್ದೀವಿ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಇನ್ವೆಸ್ಟ್ಮೆಂಟ್ ಕ್ರೆಡಿಬಿಲಿಟಿ ಪ್ರಶ್ನೆಗೆ ಬರುತ್ತೆ. ಈಗ ಒಂದು ಆಪರ್ಚುನಿಟಿ, ಈ ಕಾಯ್ದೆಯನ್ನು ನಾವು ಬಿಟ್ಕೊಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ದೇಶ ಆಗಬೇಕು ಅಂತಂದರೆ ನಾವು ಪಾಲಿಸಿಯಲ್ಲಿ ಸ್ಟೆಬಿಲಿಟಿಯನ್ನು ತೊಗೊಂಬರ್ಬೇಕು. ನಮ್ಮ ನೀತಿಗಳನ್ನ ಸ್ಥಿರತೆಯಿಂದ ಮಾಡಬೇಕು. ಅದಕ್ಕೆ ಬೇಕಾಗುವಂಥ ನಿಯಂತ್ರಣ ಮಾಡುವಂಥ ಫ್ರೇಮ್ವರ್ಕ್ನ ನಾವು ದಕ್ಷತೆಯಿಂದ ನಡೆಸೋ ಥರ ರಚನೆ ಮಾಡಬೇಕು. ಅದು ಭಾರತಕ್ಕೆ ಉಪಯೋಗ ಆಗುವಂಥದ್ದು. ಈ ರೀತಿ ಟ್ಯಾಕ್ಸ್ ಅಮೆಂಡ್ಮೆಂಟ್ನ ಕಾಯ್ದೆ ಏನಿದೆ ಅದನ್ನು ನಾವು ಬಿಟ್ಬಿಡಬೇಕು, ಅದನ್ನು ಬಿಟ್ಕೊಡ್ಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿದಂಥ ಆರ್ಟಿಕಲಲ್ಲಿ ಕ್ರಿಟಿಕಲ್ ಅನಲೈಸ್ ಅನ್ನೋ ಪ್ರಶ್ನೆ ಬರ್ಬೋದು ಅಂತ ಹೇಳಿದೆ. ಸೊ ಆ ಪ್ರಶ್ನೆಗೆ ಉತ್ತರವನ್ನು ನಾವು ಈ ಆರ್ಟಿಕಲಲ್ಲಿ ನೋಡ್ಬೋದು. ನಿನ್ನೆ ಸಂಚಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ಇಟ್ ಈಸ್ ಅ ಪ್ರೈಮರಿ ಜುಡಿಷಿಯಲ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ಸ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1900 and started operating from 1902. Which of the following statements are true? Only one, only two, both and none. ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರಿಸಬೇಕಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹಾಗೂ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್, ಈ ಎರಡೂ ಕೋರ್ಟ್ಗಳ ಮಧ್ಯೆ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು. ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನನ್ನು 1899ನ ಹೇಗ್ ಕನ್ವೆನ್ಷನ್ನ ಮುಖಾಂತರ 1900 ಎಸ್ಟಾಬ್ಲಿಷ್ ಮಾಡಲಾಯಿತು. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಹೇಗ್ ನೆದರ್ಲ್ಯಾಂಡ್ಸಲ್ಲಿ ಇರುವಂಥದ್ದು. ಇದೊಂದು ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಇದು ಟ್ರೆಡಿಷನಲ್ ಸೆನ್ಸಲ್ಲೇ ನಾವು ಕೋರ್ಟ್ ಅಂತ ಕರೆಯೋಕ್ಕಾಗಲ್ಲ. ಯಾವಾಗ ಅಂತಾರಾಷ್ಟ್ರೀಯ ಅಗ್ರಿಮೆಂಟ್ಸ್ನ ಮುಖಾಂತರ ಮೆಂಬರ್ ಸ್ಟೇಟ್ಸ್ನ ಮಧ್ಯ ಏನಾದ್ರು ಸಮಸ್ಯೆಗಳುಂಟಾಗ, ಡಿಸ್ಪ್ಯೂಟ್ಸ್ ಬಂದಾಗ ಅದಕ್ಕೋಸ್ಕರ ಆರ್ಬಿಟ್ರೇಷನ್ ಟ್ರಿಬ್ಯುನಲ್ ಅಂತ ಅದನ್ನು ಕ್ರಿಯೇಟ್ ಮಾಡಲಾಗುತ್ತೆ PCA ಕೆಳಗೆ. ಇಲ್ಲಿ ಡಿಸ್ಪ್ಯೂಟ್ ಯಾವುದೇ ವಿಷಯಕ್ಕೆ ಇರ್ಬೋದು, ಲೀಗಲ್ ಇಶ್ಯೂ ಇರ್ಬೋದು, ಟೆರಿಟೋರಿಯಲ್ ಇರ್ಬೋದು, ಮ್ಯಾರಿಟೈಮ್ ಬೌಂಡ್ರೀಸ್ ಬಗ್ಗೆ ಇರ್ಬೋದು, ಹ್ಯೂಮನ್ ರೈಟ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಟ್ರೇಡ್ಗೆ ಸಂಬಂಧಿತವಾಗಿರ್ಬೋದು,
ನಾವು ಆರ್ಟಿಕಲ್ಸಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಅಂದರೆ ವೊಡಾಫೋನ್ ಕೇಸಲ್ಲಿ ಹಾಗೂ KN ಎನರ್ಜಿ ಕೇಸಲ್ಲಿ ಚರ್ಚೆ ಮಾಡ್ತಿರುವಂಥದ್ದು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ಅದೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳಿದಾಗ ಇದು ಯುನೈಟೆಡ್ ನೇಷನ್ಸ್ನ ಒಂದು ಭಾಗವಾಗುತ್ತೆ. ಸೊ ಯುನೈಟೆಡ್ ನೇಷನ್ಸ್ ಯಾವಾಗ ರಚನೆ ಆಯಿತು 1945 ಅವಾಗೆ ICJ ಕೂಡ ರಚನೆ ಆಗುತ್ತೆ. ಇದನ್ನು ವರ್ಲ್ಡ್ ಕೋರ್ಟ್ ಅಂತ ಕೂಡ ಕರೆಯಲಾಗುತ್ತೆ. ಇದ್ರ ಮೆಂಬರ್ಸ್ ಯಾರು? ಯುನೈಟೆಡ್ ನೇಷನ್ಸಲ್ಲಿ ಯಾವ ದೇಶಗಳು ಮೆಂಬರ್ಸ್ ಆಗಿದ್ದಾವೆ ಅವೆಲ್ಲವೂ ಕೂಡ ಮೆಂಬರ್ಸ್ ಆಗುತ್ತೆ. ಅಂತಾರಾಷ್ಟ್ರೀಯ ಕಾನೂನು ವಿಷಯವಾಗಿ ಏನಾದ್ರು ಡಿಸ್ಪ್ಯೂಟ್ಸ್ ಬಂದಾಗ ಅದು ICJಗೆ ಹೋಗುತ್ತೆ. ICJಯಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತೆ ಅದನ್ನು ಎನ್ಫೋರ್ಸ್ಮೆಂಟ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮಾಡುತ್ತೆ. ಸೊ ICJ ಹಾಗೂ PCA ಮಧ್ಯ ಏನು ವ್ಯತ್ಯಾಸ ಇದೆ ಅಂತ ಸ್ಪಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇಲ್ಲಿ ಪ್ರಶ್ನೆಗೆ ಉತ್ತರವೇನಾಗುತ್ತೆ? ಫಸ್ಟ್ ಸೆಂಟೆನ್ಸ್ ಏನಿದೆ ಪ್ರೈಮರಿ ಜುಡಿಷಿಯಲ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಇದು ತಪ್ಪಾಗುತ್ತೆ. ಸೆಕೆಂಡ್ ಸೆಂಟೆನ್ಸ್ ಸರಿಯಾಗುತ್ತೆ. ಸೊ ಇಲ್ಲಿ ಉತ್ತರ ಓನ್ಲಿ 2. ಮುಂದಿನ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ಬಂದಿರುವಂಥದ್ದು ಸ್ಟೇಟ್ ಟು ಅಪ್ಗ್ರೇಡ್ PHC ನೆಟ್ವರ್ಕ್. PHC ಅಂದರೆ ಏನು? ಪ್ರೈಮರಿ ಹೆಲ್ತ್ ಕೇರ್. ಈ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಂದರೆ ಏನು? ಭಾರತದಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಭಾರತದಲ್ಲಿ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಂತ 3 ಹಂತಗಳಿದೆ. ಪ್ರೈಮರಿ ಅಂತಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು, ಸಬ್ ಸೆಂಟರ್ಗಳು ಬರುತ್ತೆ. ಸೆಕೆಂಡ್ರಿ ಅಂತಂದರೆ ತಾಲೂಕು ಹಾಸ್ಪಿಟ್ಲ್ಗಳು, ಕಮ್ಯುನಿಟಿ ಸೆಂಟರ್ಗಳು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು ಬರುತ್ತೆ. ಟೆರಿಷರಿ ಅಂತ ಅಂದರೆ ಏಮ್ಸ್ ಥರ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್, ಮೆಡಿಕಲ್ ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಇವೆಲ್ಲ ಟೆರಿಷರಿ ಹಾಸ್ಪಿಟ್ಲ್ಗಳಿಗೆ ಬರುತ್ತೆ. ಸೊ ನಮ್ಮ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಈ ಹಂತಗಳನ್ನ ನಾವು ನೋಡ್ಬೋದು. ಒಂದು ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದ್ರ ಮೇಲೆ ಈ ಹೆಲ್ತ್ ಕೇರ್ ಸೆಂಟರ್ಗಳನ್ನ ಮಾಡಲಾಗಿದೆ. ಅಂದರೆ ಒಂದು 20,000 to 30,000 ಜನಸಂಖ್ಯೆ ಇದ್ದರೆ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇರುತ್ತೆ. ಹಾಗೆ 80,000 90,000 ಆ ರೀತಿ ಜನಸಂಖ್ಯೆಗೆ ಒಂದು ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ ಇರುತ್ತೆ. ಹೀಗೆ ಎಷ್ಟು ಜನಸಂಖ್ಯೆಗೆ ಕೇಟರ್ ಆಗಬೇಕು ಅನ್ನೋದ್ರ ಮೇಲೆ ಈ ಹೆಲ್ತ್ ಕೇರ್ ಸೆಂಟರ್ಗಳನ್ನ ಮಾಡಲಾಗಿದೆ. ಕರ್ನಾಟಕದಲ್ಲಿ ಈ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ನ ನೆಟ್ವರ್ಕ್ ಏನಿದೆ ಅವುಗಳನ್ನ ಜಾಸ್ತಿ ಮಾಡಲಾಗ್ತಾ ಇದೆ, ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಏನೇನು ಮಾಡಲಾಗ್ತಾ ಇದೆ ಅಂತ ಈ ಆರ್ಟಿಕಲಲ್ಲಿ ತಿಳ್ಕೊಳ್ಳೋಣ. ಈಗ ಎಷ್ಟು ಅಂದರೆ ಸಾಮಾನ್ಯವಾಗಿ ಈ PHCಗಳಲ್ಲಿ ಒಂದು 6 ಬೆಡ್ಗಳು ಇರುತ್ತೆ. ಈಗ ಅದನ್ನು 12ರಿಂದ 20ಕ್ಕೆ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ನಂಬರ್ ಆಫ್ PHCs ಕೂಡ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಒಂದು ಸೆಂಟರ್ ಒಳಗೆ ಎಷ್ಟು ಡಾಕ್ಟರ್ಸ್ ಇರಬೇಕು? ಅಟ್ಲೀಸ್ಟ್ 3ರಿಂದ 4 ಇರಬೇಕು. ಅದರಲ್ಲಿ ಒಬ್ಬರು ಲೇಡಿ ಡಾಕ್ಟರ್ ಇರಬೇಕು, ಒಬ್ಬರು ಆಯುಷ್ ಡಾಕ್ಟರ್ ಇರಬೇಕು. ಆಯುಷ್ ಅಂತ ಅಂದರೆ ನಾವು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಏನು ಕರಿತೀವಿ, ಆಯುರ್ವೇದ, ಹೋಮಿಯೋಪತಿ, ಸಿದ್ಧ, ಯುನಾನಿ ಇವುಗಳನ್ನ ಆಯುಷ್ ಅಂತ ಕರೆಯಲಾಗುತ್ತೆ. ಸೊ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಡಾಕ್ಟರ್ ಕೂಡ ಇವರಲ್ಲಿ ಒಬ್ಬರಾಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರಲ್ಲೂ ಕೂಡ ಸೆಪ್ರೇಟ್ ರೂಮ್ಗಳಿರಬೇಕು. ಅಂದರೆ ಸಣ್ಣ ಸಣ್ಣ ಆಪ್ರೇಷನ್ಸ್ ಮಾಡೋದಕ್ಕೆ ಆಪ್ರೇಷನ್ ಥಿಯೇಟರ್ಗಳು, ಕ್ಯಾಶುಯಾಲಿಟಿ ರೂಮ್, ಲೇಬರ್ ಆಪ್ರೇಷನ್ ರೂಮ್, ಹಾಗೆ ಪ್ರೈಮರಿ ಲೆವೆಲ್ ಲ್ಯಾಬ್, ಎಕ್ಸ್ರೇ ಹಾಗೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುವಂಥ ಫೆಸಿಲಿಟೀಸ್, ಯೋಗ ಆ್ಯಂಡ್ ವೆಲ್ನೆಸ್ ಸೆಂಟರ್ ಕೂಡ ಇದರ ಭಾಗವಾಗಿರಬೇಕು. ಯಾಕೆಂದರೆ ಫಿಸಿಕಲ್ ಹಾಗೂ ಮೆಂಟಲ್ ವೆಲ್ಬೀಯಿಂಗ್ ಎರಡಕ್ಕೂ ಕೂಡ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಏನಿದೆ ಅದು ಒತ್ತನ್ನು ಕೊಡಬೇಕು ಅಂತ ಉದ್ದೇಶಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಈ PHCಸಲ್ಲಿ ಏನಾಗ್ತಾ ಇದೆ ಅಂದರೆ ಕರ್ನಾಟಕದಲ್ಲೇ 2359 PHCs ಇದ್ದಾವೆ. ಇವುಗಳಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಈ PHCಗಳ ಸುತ್ತ ಸರಿಯಾದ ಹೌಸಿಂಗ್ ಫೆಸಿಲಿಟೀಸ್ ಇಲ್ಲದೆ ಇರೋ ಕಾರಣ ಅಲ್ಲಿ ಜನರು ಅಂದರೆ ಡಾಕ್ಟರ್ಸು, ನರ್ಸಸ್ಸು ಬರ್ತಾ ಇಲ್ಲ. ಹಾಗಾಗಿ ಈ PHC ಸುತ್ತ ಮೊದಲು ಒಳ್ಳೆಯ ಹೌಸಿಂಗ್ ಫೆಸಿಲಿಟೀಸ್ ಮಾಡಬೇಕು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಅಂತ ಕೂಡ ಉದ್ದೇಶವನ್ನು ಇಟ್ಕೊಂಡು ಈ PHC ನೆಟ್ವರ್ಕನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಪ್ರತಿ PHCಯಲ್ಲೂ ಕೂಡ ಅಟ್ಲೀಸ್ಟ್ ಒಂದು ಆ್ಯಂಬುಲೆನ್ಸ್ ಇರಬೇಕು, ಕಡ್ಡಾಯವಾಗಿ ಇರಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳೇನಿರುತ್ತೆ ಅವರಿಂದ ಗೈಡೆನ್ಸ್ ಪಡ್ಕೊಳಕ್ಕೆ ಸಾಧ್ಯ ಆಗಬೇಕು. ಇದನ್ನು ಈ ಹಾಸ್ಪಿಟಲ್ ಫೆಸಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಎಕ್ಸ್ರೇ ರಿಪೋರ್ಟ್ ಬಂದರೂ ಕೂಡ ಅಲ್ಲಿಯ ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರಿಗೆ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅಂದರೆ PHCಗಳನ್ನ ಅಪ್ಗ್ರೇಡ್ ಮಾಡೋದ್ರ ಜೊತೆಗೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಕೂಡ ಅಪ್ಗ್ರೇಡ್ ಆಗಬೇಕು. ತಾಲೂಕು ಹಾಗೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳನ್ನ ಮಾಡರ್ನೈಸ್ ಮಾಡಬೇಕು. ಅಲ್ಲಿರೋ ಅಂಥ ಬೆಡ್ಗಳನ್ನ 200ರಿಂದ 500 700ಗೆ ಜಾಸ್ತಿ ಮಾಡಬೇಕು. ಈ ಎಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು ಮಾಡೆಲ್ HC ಒಳಗೆ ಒಂದು ಮಾಡೆಲ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಒಳಗೆ ಏನೇನು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ? 6 ಕೋಟಿಯಿಂದ 8 ಕೋಟಿಯಷ್ಟು ಖರ್ಚಾಗುತ್ತೆ ಅಂತ ಸಚಿವಾಲಯ ಹೇಳ್ತಾ ಇದೆ. ನಾವು ಈ COVID-19 ಸಾಂಕ್ರಾಮಿಕ ಬಂದ ನಂತರ ಹೆಲ್ತ್ ಕೇರ್ ಫೆಸಿಲಿಟೀಸ್ ಭಾರತದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ನ ನೋಡಿದ್ದೇವೆ. ಒಂದು ಕಡೆ ನಮಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಬೇಕು, ಹಾಗೆಯೇ ಅವರ ಜ್ಞಾನವನ್ನು ತಲುಪಿಸೋದಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಏನಿರ್ತವೆ ಅವು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಅಂದರೆ ನಮ್ಮ ದೇಶದ ಹೆಲ್ತ್ ಕೇರ್ ಸಿಸ್ಟಮ್ ಒಳಗೆ ಅವುಗಳು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಅವುಗಳ ಅಪ್ಗ್ರೇಡೇಷನ್ ತುಂಬಾ ಮುಖ್ಯವಾಗುತ್ತೆ. ಕರ್ನಾಟಕ ಸರ್ಕಾರ ಒಳ್ಳೆ ನಿಟ್ಟಿನಲ್ಲಿ ಇಲ್ಲಿ ಒಂದು ಡಿಸಿಷನ್ನ ತಗೋತಾ ಇದೆ.
ನಿಮ್ಮ KPSC ಮೇನ್ಸ್ ಪರೀಕ್ಷೆಗೆ ಎಸ್ಪೆಷಲಿ ಎಸ್ಸೆ ಪೇಪರ್ ಒಳಗೆ 2ನೇ ಭಾಗದಲ್ಲಿ ನಿಮಗೆ ಕರ್ನಾಟಕದ ಬಗ್ಗೆ ನಿರ್ದಿಷ್ಟವಾಗಿ ಪ್ರಶ್ನೆ ಬರುತ್ತೆ. ಸೊ ಕರ್ನಾಟಕ ಸರ್ಕಾರ ಈ ಎಲ್ಲ ಕೆಲಸಗಳನ್ನ ಕೈಗೊಳ್ತಾ ಇದೆ ಅಂತಂದರೆ ಇದ್ರ ಬಗ್ಗೆ ಕೂಡ ಒಂದು ರೀತಿ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಕ್ವೆಶನ್ ಬರ್ಬೋದು. ಇದನ್ನು ನೀವು ಉದಾಹರಣೆಯಾಗಿ ಕೂಡ UPSC ಎಕ್ಸಾಮಲ್ಲಿ ಉಪಯೋಗಿಸ್ಕೋಬೋದು. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 15ನಲ್ಲಿ EU ಲೀಡರ್ಸ್ ಹೇಲ್ ಪೋಸ್ಟ್ ಬ್ರೆಕ್ಸಿಟ್ ಡೀಲ್ ಅನ್ನೋ ಒಂದು ಆರ್ಟಿಕಲ್ನ ನೀವು ನೋಡ್ಬೋದು. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ನಿಮ್ಮ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಪ್ರಿಲಿಮ್ಸಲ್ಲೂ ಕೂಡ ಬರುತ್ತೆ. ಸೊ ಈ ಆರ್ಟಿಕಲಲ್ಲಿ ಏನನ್ನು ಚರ್ಚೆ ಮಾಡ್ತಾ ಇದ್ದಾರೆ? ಬ್ರೆಕ್ಸಿಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನಿಂದ ಯುನೈಟೆಡ್ ಕಿಂಗ್ಡಮ್ ವಿತ್ಡ್ರಾ ಮಾಡ್ಕೋತಾ ಇರೋದನ್ನು ಬ್ರೆಕ್ಸಿಟ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಯುರೋಪಿಯನ್ ಯೂನಿಯನ್ನ ಯಾವಾಗ ಫಾರ್ಮ್ ಮಾಡಲಾಗಿತ್ತು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. 1993 ನವೆಂಬರ್ 1ನಲ್ಲಿ ಮ್ಯಾಸ್ಟ್ರಿಚೆಟ್ ಟ್ರೀಟಿ ಇದ್ರ ಮುಖಾಂತರ ಯುರೋಪಿಯನ್ ಯೂನಿಯನ್ನ ಫಾರ್ಮ್ ಮಾಡಿದರು. ಇದರ ರಚನೆಯಿಂದ ಏನಾಯಿತು? ಈ ಯುರೋಪ್ ಪ್ರದೇಶದಲ್ಲಿ ಇರುವಂಥ 21 ದೇಶಗಳು ಯಾರು ಯುರೋಪಿಯನ್ ಯೂನಿಯನ್ನ ಭಾಗವಾಗಿದ್ದಾರೆ, ಈ ಪ್ರದೇಶವನ್ನು ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಇಂಟಿಗ್ರೇಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಈ ದೇಶಗಳ ಮಧ್ಯೆ ನಾನಾ ವಲಯಗಳಲ್ಲಿ ಸಹಕಾರ, ಇಮಿಗ್ರೇಷನ್, ಜುಡಿಷಿಯಲ್ ಅಫೇರ್ಸ್, ಹೀಗೆ ಕಾಮನ್ ಸಿಟಿಸನ್ಶಿಪ್ ರೈಟ್ಸ್, ಕಾಮನ್ ಕರೆನ್ಸಿ, ಫಾರಿನ್ ಪಾಲಿಸಿ, ಸೆಕ್ಯೂರಿಟಿ ಪಾಲಿಸಿ ಇದೆಲ್ಲದನ್ನು ಯುರೋಪಿಯನ್ ಯೂನಿಯನ್ ಇಂಟಿಗ್ರೇಟ್ ಆಗಿ ಒಂದಾಗಿ ಮಾಡೋಕ್ಕೆ ಸಾಧ್ಯ ಆಯಿತು. 2012ರಲ್ಲಿ ಯುರೋಪಿಯನ್ ಯೂನಿಯನ್ಗೆ ನೊಬೆಲ್ ಪೀಸ್ ಪ್ರೈಸ್ ಕೂಡ ಕೊಡಲಾಗಿತ್ತು. ಈ ಯುರೋಪಿಯನ್ ಯೂನಿಯನ್ ರಚನೆಯಲ್ಲಿ ಯುನೈಟೆಡ್ ಕಿಂಗ್ಡಮ್ದು ಒಂದು ಮಹತ್ವವಾದ ಪಾತ್ರ ಇತ್ತು. ಆದರೆ 2016ನಲ್ಲಿ ಬ್ರಿಟನ್ ಯುರೋಪಿಯನ್ ಯೂನಿಯನ್ನ ಭಾಗವಾಗಿರಬೇಕಾ ಬೇಡವಾ ಅಂತ ಒಂದು ರೆಫರೆಂಡಮ್ನ ಕಂಡಕ್ಟ್ ಮಾಡಲಾಯಿತು. ಅದರ ಮೇಲೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ನ ಬಿಡಬೇಕು ಅನ್ನೋ ಒಂದು ವರ್ಡಿಕ್ಟ್ ಬಂತು. ಹಾಗಾಗಿ 2016ನಲ್ಲಿ ಹೀಗೆ ಸ್ಪ್ಲಿಟ್ ಮಾಡುವಂಥ ಒಂದು ಡಿಸಿಷನ್ ಮಾಡಲಾಯಿತು. ಸೊ ಆ ತೀರ್ಮಾನಕ್ಕೆ ಅನುಗುಣವಾಗಿ ಈಗ ಈ ಒಂದು ಸಿಂಗಲ್ ಮಾರ್ಕೆಟ್ ಹಾಗೂ ಕಸ್ಟಮ್ ಯೂನಿಯನ್ ಆಗಿರುವಂಥ ಯುರೋಪಿಯನ್ ಯೂನಿಯನ್ನ ಯುನೈಟೆಡ್ ಕಿಂಗ್ಡಮ್ ಬಿಡಬೇಕಾಗತ್ತೆ. ಪ್ರಸ್ತುತ ಒಂದು ಟ್ರಾನ್ಸಿಷನ್ ಪೀರಿಯಡ್ ನಡೀತಾ ಇದೆ. ಸೊ ಈ ಟ್ರಾನ್ಸಿಷನ್ ಹೇಗಾಗಬೇಕು, ಹೇಗೆ ಬ್ರಿಟನ್ UK ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಗ್ರಿಮೆಂಟ್ನ ಫೈನಲೈಸ್ ಮಾಡಲಾಗ್ತಾ ಇದೆ. ಆ ಅಗ್ರಿಮೆಂಟನ್ನು UK ಪಾರ್ಲಿಮೆಂಟ್ ಪಾಸ್ ಮಾಡಬೇಕು. ಅದಾದ ನಂತರ ಅಫಿಷಿಯಲಿ ಬ್ರೆಕ್ಸಿಟ್ ನಡೆಯುತ್ತೆ. ಜನವರಿ 1ರಿಂದ ಬ್ರಿಟನ್ ಯುರೋಪಿಯನ್ ಯೂನಿಯನಿಂದ ಹೊರಗಡೆ ಬರುತ್ತೆ. ಸೊ ಬ್ರೆಕ್ಸಿಟ್ ಏನು ಅನ್ನೋದ್ರ ಜೊತೆಗೆ ನಿಮಗೆ ಬ್ರೆಕ್ಸಿಟ್ನ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಮೇಲೆ, ಆರ್ಥಿಕ ಸಂಬಂಧಗಳ ಮೇಲೆ ಅಂತ ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಈಗ ಬ್ರಿಟನ್ ಯುರೋಪಿಯನ್ ಯೂನಿಯನಿಂದ ಹೊರ ಬಂದ ಮೇಲೆ ತಂದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡಬೇಕಾಗತ್ತೆ ಟ್ರೇಡ್ನ ವಿಷಯವಾಗಿ. ಸೊ ಈಗಾಗಲೇ COVID-19ಇಂದ ಆರ್ಥಿಕ ವ್ಯವಸ್ಥೆ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಿದೆ. ಅದರಿಂದಾಗಿ ಮತ್ತೆ ಸಪ್ಲೈ ಚೈನ್ ಎಫೆಕ್ಟ್ ಆಗುತ್ತೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರೆಕ್ಸಿಟ್ ಫೈನಲೈಸ್ ಆಗ್ತಾ ಇರಬೇಕಾದ್ರೆ ಇದರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ಇನ್ನು ಮುಂದೆ ಕೂಡ ನಿಮಗೆ ಎಡಿಟೋರಿಯಲ್ ಅನಾಲಿಸಿಸ್ಗಳು ಬರುತ್ತೆ. ಸೊ ಈ ಆರ್ಟಿಕಲ್ಸಿಂದ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳೋದನ್ನ ಗಮನದಲ್ಲಿಟ್ಕೊಂಡಿರಿ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ದ ಫಾರ್ಮರ್ಸ್ ಪ್ರೊಟೆಸ್ಟ್ ಟ್ರೂತ್ಸ್ ಆ್ಯಂಡ್ ಹಾಫ್ ಟ್ರೂತ್ಸ್. ಈಗ ಪ್ರಸ್ತುತ ಏನು ದೆಹಲಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ಸಾಕಷ್ಟು ಆರ್ಟಿಕಲ್ಸ್ನ ನೋಡಿದ್ದೀವಿ, ಸುದ್ದಿಯಲ್ಲಿ ನೋಡಿದ್ದೀವಿ, ಎಡಿಟೋರಿಯಲ್ಸಲ್ಲಿ ನೋಡಿದ್ದೀವಿ. ಈ ಆರ್ಟಿಕಲಲ್ಲಿ ಪ್ರಸ್ತುತ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಫಾರ್ಮರ್ಸ್, ಅದೇ ರೀತಿಯಲ್ಲಿ ಸರ್ಕಾರ ಏನು ಧೋರಣೆ ಮಾಡ್ತಾ ಇದೆ, ಇದೆರಡರಲ್ಲೂ ಏನು ಸತ್ಯ ಇದೆ, ಏನು ಅಸತ್ಯಗಳಿದೆ, ಏನು ಅರ್ಧ ಸತ್ಯಗಳಿದೆ ಅಂತ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ರೈತರ ಕಡೆಯಿಂದ ಏನು ಸತ್ಯ ಅಸತ್ಯಗಳಿದೆ ಅಂತ ನೋಡೋಣ. ಈಗ ಗ್ರೀನ್ ರೆವಲ್ಯೂಷನ್ ಯಾವಾಗಾಗಿತ್ತು? 50 ವರ್ಷಗಳ ಮುಂಚೆ ಆಗಿತ್ತು. ಅವಾಗಿಂದನೇ ಪಂಜಾಬ್ ಹರಿಯಾಣದಲ್ಲಿ ಅದರ ಪರಿಣಾಮ ಜಾಸ್ತಿ ಬಿದ್ದಿತ್ತು. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿ ವೀಟನ್ನು, ರೈಸನ್ನು ತುಂಬ ಚೆನ್ನಾಗಿ ಬೆಳೀತಾರೆ. ಭಾರತದ 45% ಮಾರ್ಕೆಟಬಲ್ ಸರ್ಪ್ಲಸ್ ಗೋಧಿಯನ್ನು, ಅಕ್ಕಿಯನ್ನು ಪಂಜಾಬ್ ಹರಿಯಾಣದಿಂದಲೇ ತಗೊಳ್ಳಲಾಗುತ್ತೆ. ಹೀಗಿದ್ದಾಗ ಸಹಜವಾಗಿಯೇ ಪಂಜಾಬ್ ಹರಿಯಾಣದಲ್ಲಿ MSPಯ ಮಹತ್ವ ಜಾಸ್ತಿ ಆಗುತ್ತೆ. ಹಾಗಾಗಿ ಈಗ ಅವ್ರು ಏನು ಕೇಳ್ತಾ ಇದ್ದಾರೆ MSP ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಅದು ಯಾಕೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಯಾವುದೇ ಬಿಸ್ನೆಸ್ಸಲ್ಲಿ ಮಧ್ಯಸ್ಥಿಕೆ ವಹಿಸೋರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋರು ವಿಲನ್ ಥರ ನೋಡ್ತಾರೆ. ಆದರೆ ಪಂಜಾಬ್ ಹರಿಯಾಣದಲ್ಲಿ ಆ ರೀತಿ ಕೇಸ್ ಇಲ್ಲ. APMC ಮಂಡಿಗಳಲ್ಲಿ ಯಾರು ಮಿಡಲ್ ಮೆನ್ ಇದ್ದಾರೆ ಅವರು ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ವೇಯಿಂಗ್ ಅಂದರೆ ತೂಕ ಮಾಡೋದ್ರಲ್ಲಿ, ಗ್ರೇಡಿಂಗಲ್ಲಿ, ಗ್ರೇನ್ನ ಸಾರ್ಟಿಂಗಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಈ ರೈತರಿಗೆ ಸಹಾಯವನ್ನು ಮಾಡ್ತಾರೆ. ಸರ್ಕಾರದಿಂದ ಇರುವಂಥ APMC ಮಂಡಿಗಳು ಫೀಯನ್ನು ತಗೊಂಡು ನಂತರ ಇರುವಂಥ ಫೆಸಿಲಿಟೀಸ್ನ ಅಲ್ಲಿಗೆ ರೋಡ್ ಹೋಗುವಂತೆ ಆ ಥರ ಡೆವಲಪ್ಮೆಂಟನ್ನು ಮಾಡ್ತಾರೆ. ಸೊ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತಂದರೆ ಮಿಡಲ್ ಮೆನ್ ವಿಲನ್ಗಳ ಥರ ಇಲ್ಲ, APMC ಮಂಡಿಗಳು ಕೂಡ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಈಗ ಏನು ಅಲ್ಲಿ ಸಿಸ್ಟಮ್ ಚೆನ್ನಾಗೇ ನಡೀತಾ ಇದೆ ಅದನ್ನು ಬಿಟ್ಕೊಡೋಕ್ಕೆ ಅವರು ತಯಾರಿಲ್ಲ. ಈಗ ಪಾಸ್ ಆಗಿರುವಂಥ ಫಾರ್ಮ್ ಬಿಲ್ಸಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ತರಬೇಕು ಅಂತ ಇದ್ದಾರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಇವರು ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದು ಈ ದೊಡ್ಡ ಕಾಂಟ್ರಾಕ್ಟರ್ಸ್ ಏನಿರ್ತಾರೆ ಅವರು ಕಾಂಟ್ರಾಕ್ಟನ್ನು ಮಾಡ್ತಾರೆ. ಅದಾದ ನಂತರ ಬೆಳೆ ಗುಣಮಟ್ಟ ಚೆನ್ನಾಗಿಲ್ಲ ಅಂತನೋ ಬೇರೆ ಯಾವುದೇ ರೀಸನ್ಗೂ ಅವರು ಮುಂದೆ ತೊಗೊಳ್ದೇ ಇರ್ಬೋದು.
ಇನ್ನೊಂದು, ಒಬ್ಬ ಕಾಂಟ್ರಾಕ್ಟರ್ ಕೇವಲ 1 ವರ್ಷಕ್ಕೆ ಯಾವುದೋ ಒಂದು ಭೂಮಿಯ ಜೊತೆ ಕಾಂಟ್ರಾಕ್ಟನ್ನು ಯಾಕೆ ಮಾಡ್ಕೋತಾನೆ? ಆ ಭೂಮಿಯ ಮೇಲೆ ಅವನಿಗೆ ಓನರ್ಶಿಪ್ ಇದೆ, ಇಲ್ಲಾಂದರೆ ಕಂಟಿನ್ಯೂಸ್ಲಿ ಅವನಿಗೆ ಅದರಿಂದ ಏನೋ ಆದಾಯ ಇದೆ ಅಂದರೆ ಮಾತ್ರ ಅವನದ್ರಲ್ಲಿ ಹೂಡಿಕೆ ಮಾಡೋಕ್ಕೆ ಬರ್ತಾನೆ ಅಲ್ವಾ? ಸೊ ಈ 2 ಕಾರಣಗಳಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗಿಂದ ಹಿಂದೇಟಾಕೋದು ರೈತರು ಸಹಜವಾಗೇನೇ ಇದೆ. ಇನ್ನು ಸರ್ಕಾರದ ಕಡೆ ಇರುವಂಥ ಸತ್ಯವನ್ನು ಚರ್ಚೆ ಮಾಡೋಣ. ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಮೂಲಕ ಏನು ರೈತರಿಗೆ ಗ್ಯಾರಂಟಿ ಪ್ರೈಸ್ ಕೊಡ್ತಾ ಇದ್ದಾರೆ, ಅದು ಯಾಕೆ ಕೊಡ್ತಾ ಇದ್ದಾರೆ? ಅಟ್ಲೀಸ್ಟ್ ಅಷ್ಟು ಆದಾಯ ತುಂಬ ಕೆಟ್ಟ ಪರಿಸ್ಥಿತಿ ಬಂದಾಗ ರೈತರಿಗೆ ಸಿಗಲಿ ಅನ್ನೋ ಕಾರಣದಿಂದ ಮಾಡ್ತಾ ಇದ್ದಾರೆ. ಇದು ಯಾವಾಗಲೂ ಒಂದು ನೀತಿ ಆಗಿದ್ದೇ ಹೊರತು ಯಾವತ್ತೂ ಕಾಯ್ದೆ ಆಗಿರಲಿಲ್ಲ, ಕಾನೂನು ಆಗಿರಲಿಲ್ಲ. ಹಾಗೆ ನೋಡಿದ್ರೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಏನಿದೆ, ಹೇಗೆ ಬೇರೆ ವಸ್ತುಗಳು ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಪ್ರೈಸ್ ಫ್ಲಕ್ಚುಯೇಷನ್ಸ್ ಡಿಸೈಡ್ ಆಗುತ್ತೆ, ಅದೇ ರೀತಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮೇಲೂ ಕೂಡ ಬರಬೇಕು. ಹೌದು, ಕೆಲವೊಂದು ಸತಿ ರೇಟ್ ಕಮ್ಮಿ ಆಗ್ಬೋದು, ಕೆಲವೊಂದು ಕಡೆ ಜಾಸ್ತಿ ಆಗ್ಬೋದು, ಆದರೆ ಹಾಗೆ ಇರೋದೇ ಸರಿ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ, ಅದರಿಂದಾಗಿ ಸಣ್ಣ ಸಣ್ಣ ರೈತರೇನಿದ್ದಾರೆ ಅವರು ಅವರ ಸಣ್ಣ ಜಾಗಗಳಿಗೆ ಕೆಲಸ ಮಾಡೋಕ್ಕಿಂತ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕೆಳಗೆ ಇನ್ನೂ ಒಳ್ಳೆಯ ಆದಾಯವನ್ನು ಪಡ್ಕೋಬಹುದು. ಇನ್ನು ಸರ್ಕಾರ ರೈತರಿಗೇನು ಕಮ್ಮಿ ಮಾಡ್ತಾ ಇಲ್ಲ, ರೈತರಿಗೆ 2 to 2.5% ಅಷ್ಟು GDPಯಲ್ಲಿ ಸಬ್ಸಿಡೀಸ್ನೇ ಕೊಡ್ತಾ ಇದೆ. ನಾವು ಬೇರೆ ದೇಶಗಳಿಗೆ ಹೋಲಿಸಿದಾಗ ಇದು ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು. ಭಾರತದಲ್ಲಿ $45 to $50 billion ಅಷ್ಟು ಸಬ್ಸಿಡಿ ಕೊಟ್ಟರೆ US ಅಲ್ಲಿ ಕೇವಲ $20 billion ಕೊಡ್ತಾ ಇದ್ದಾರೆ. ಇದೆಲ್ಲ ಸರ್ಕಾರದ ಕಡೆ ಸತ್ಯ. ಆದರೆ ರೈತರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅರ್ಧ ಸತ್ಯ ಏನು? MSP ಅನ್ನೋದು ಮುಂಚೆನೂ ಕಾಯ್ದೆ ಆಗಿರಲಿಲ್ಲ, ಈಗ ಕಾಯ್ದೆ ಯಾಕೆ ಆಗಬೇಕು? ಅವ್ರು ಕೇಳ್ತಾ ಇರುವಂಥದ್ದು ಇರೋ ಅಂಥ ಲಾಗಳು, ಈಗ ಫಾರ್ಮ್ ಬಿಲ್ಸ್ ಏನು ಪಾಸ್ ಆಗಿದೆ ಅದನ್ನು ತೆಗೆದುಹಾಕಿ ಅಂತ. ಆದರೆ ಫಾರ್ಮ್ ಬಿಲ್ಸಲ್ಲಿ MSPನ ತೆಗೆದು ಹಾಕ್ತೀವಿ ಅಂತ ಏನು ಹೇಳಿಲ್ಲ. ಸೊ MSP ಇದ್ದೇ ಇರಬೇಕು ಅಂತ ಕಾನೂನು ಯಾಕೆ ಮಾಡಬೇಕು? ಇಲ್ಲಿ ಇನ್ನೊಂದು ಪಾಯಿಂಟ್ ಏನಾಗುತ್ತೆ ಅಂದರೆ, ಅಂತಾರಾಷ್ಟ್ರೀಯ ಮಾರ್ಕೆಟ್ಗಳಲ್ಲಿ ಸಾಮಾನ್ಯವಾಗಿ ಡೊಮೆಸ್ಟಿಕ್ ಆಗಿ ಬೆಳೆದಂಥ ಬೆಲೆ ಕೆಲವೊಮ್ಮೆ ಜಾಸ್ತಿ ಪ್ರೈಸ್ಗೇನೆ ಹೋಗುತ್ತೆ. ಇಲ್ಲಿ ಉದಾಹರಣೆಯಾಗಿ ಆನಿಯನ್ ಹಾಗೂ ಶುಗರನ್ನು ಕೊಟ್ಟಿದ್ದಾರೆ. ಹಾಗಿದ್ದಾಗ ನಮ್ಮ ರೈತರಿಗೆ ಅದರಿಂದ ಉಪಯೋಗ ಕೂಡ ಆಗ್ಬೋದಲ್ವಾ? ಹಾಗಾಗಿ ರೈತರು MSP ಬೇಕೇ ಬೇಕು ಅಂತ ಕೇಳೋದು ತಪ್ಪಾಗುತ್ತೆ. ಹಾಗೆ ಮಾರ್ಕೆಟಿಗೆ ಓಪನ್ ಅಪ್ ಏನಾಗ್ತಾ ಇದೆ ಅದನ್ನು ಕೂಡ ವಿರೋಧಿಸೋದು ತಪ್ಪಾಗುತ್ತೆ. ಇನ್ನು ಸರ್ಕಾರ ಕೂಡ ಕೇವಲ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ತರೋದಲ್ಲ, ಅದರಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ನಾವು ಆವಾಗಲೇ ಚರ್ಚೆ ಮಾಡಿದ ಹಾಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕೆಳಗೆ ಲ್ಯಾಂಡನ್ನು ಹಿಂಪಡೆಯೋದು ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗೆಯೇ ನಾವೇನು ಮಂಡಿಗಳಂತ ಹೇಳಿದ್ವಿ, ಈ ಮಂಡಿಗಳಲ್ಲಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗಿಂತ ಜಾಸ್ತಿ ಬಿಗ್ ಫಾರ್ಮರ್ಸ್, ಜಾಸ್ತಿ ಭೂಮಿ ಉಳ್ಳಂಥವ್ರೇ ಇಲ್ಲಿ ಜಾಸ್ತಿ ಮಾರುವಂಥದ್ದು. ಇದು ಯಾಕೆಂದರೆ APMC ಮಂಡಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡು ಅಲ್ಲಿ ಹೋಗಿ ಮಾರೋ ಅಷ್ಟು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ಸಾಧ್ಯ ಆಗೋದಿಲ್ಲ. APMC ಮಂಡಿ ಬಿಟ್ಟು ಬೇರೆ ಕಡೆನೂ ಮಾರ್ಬೋದು ಅಂತಂದರೆ ಅವರು ಹತ್ತಿರ ಇರೋ ಒಂದು ಮಾರ್ಕೆಟಲ್ಲೇ ಮಾರ್ಕೋಬೋದು. ಅದು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ಇನ್ನೂ ಉಪಯುಕ್ತವಾಗಿರುವಂಥದ್ದು. ಸೊ ಸರ್ಕಾರ ಕೂಡ APMC ಮಂಡಿಗಳು ಎಷ್ಟಿದ್ದಾವೆ ಅವನ್ನ ಜಾಸ್ತಿ ಮಾಡಿದ್ರೆ ಎಲ್ಲ ರೈತರಿಗೂ ಒಳಿತೆ ಆಗುವಂಥದ್ದು. ಇನ್ನು ಆವಾಗಲೇ ನಾವು ಸಬ್ಸಿಡಿ ಬಗ್ಗೆ ಚರ್ಚೆ ಮಾಡಿದ್ವಿ. ಹೌದು, ಟೋಟಲ್ ಸಬ್ಸಿಡಿ ಭಾರತದ್ದು ಜಾಸ್ತಿನೇ ಇರುವಂಥದ್ದು. ಪರ್ ಫಾರ್ಮರ್ ಏನಾದ್ರು ನಾವು ನೋಡಿದಾಗ ಅದು ತುಂಬ ಕಮ್ಮಿ ಆಗುತ್ತೆ ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿದಾಗ. ಇನ್ನು ಫಾರ್ಮ್ ಬಿಲ್ಸ್ನ ಚರ್ಚೆ ಮಾಡಬೇಕಾದ್ರೆ ನಾವೀಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ, ಪಂಜಾಬ್ ಹರಿಯಾಣದಲ್ಲಿ ಗೋಧಿ ಅಕ್ಕಿ ಜಾಸ್ತಿ ಬೆಳೆಯೋದ್ರಿಂದ ಏನಾಗ್ತಿದೆ, ಅಲ್ಲಿಯ ಸಂಪನ್ಮೂಲಗಳೆಲ್ಲ ಕ್ಷೀಣಿಸ್ತಾ ಇದ್ದಾವೆ. ಈಗ ಏನು MSP ಹಾಗೂ APMCಯ ಸೆಟಪ್ ಇದೆ ಅದು ಮುಂದುವರಿಲಿಲ್ಲ ಅಂತಂದರೆ ಪಂಜಾಬ್ ಹರಿಯಾಣದ ಪರಿಸರ ಸಂರಕ್ಷಣೆಗೆ, ಎಕಾಲಜಿಗೆ ತುಂಬ ಒಳ್ಳೆಯದೇ ಆಗ್ಬೋದು. ಹೀಗೆ ಪಂಜಾಬ್ ಹರಿಯಾಣ ಪ್ರದೇಶಗಳಲ್ಲಿ ಕ್ರಾಪ್ಸ್ನ ಡೈವರ್ಸಿಫೈ ಮಾಡೋ ಅವಶ್ಯಕತೆ ಇದೆ ಅಂತ 1986 ಪ್ರೊಫೆಸರ್ SS ಜೋಲ್ ಅನ್ನೋರು ರೆಕಮೆಂಡ್ ಮಾಡಿದರು. ಅಂದರೆ ಈ ಸಮಸ್ಯೆ ಮುಂಚೆಯಿಂದನೂ ಇದೆ, ಇದ್ರ ಮೇಲೆ ಮುಂಚೆನೇ ಸರ್ಕಾರ ಕೆಲಸ ಮಾಡಬೇಕಿತ್ತು. ಸೊ ಇಲ್ಲಿ ತನಕ ನಾವು ಏನು ಅರ್ಥ ಮಾಡ್ಕೊತಾ ಇದ್ದೀವಿ, ರೈತರ ಕಡೆ ಏನು ಕೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಕೆಲವೊಂದು ಪ್ಲಸ್ ಆ್ಯಂಡ್ ಮೈನಸ್ ಇದೆ, ಸರ್ಕಾರದ ಧೋರಣೆ ಏನಿದೆ ಅದರಲ್ಲೂ ಕೂಡ ಕೆಲವೊಂದು ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಇಲ್ಲಿ ಕೊನೆಯದಾಗಿ ಸಬ್ಸಿಡೀಸ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಬ್ಸಿಡೀಸ್ ಕೇವಲ ರೈತರಿಗೆ ಕೊಡುವಂಥದ್ದಾ? ಇಲ್ಲ, ಬೇರೆ ಬೇರೆ ಸೆಕ್ಟರ್ಗಳಲ್ಲೂ ಕೂಡ ಕೊಡಲಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಬೆನಿಫಿಟ್ ಕೊಡಲಾಗುತ್ತೆ, ಮಿನಿಸ್ಟರ್ಸ್ಗೆ ಬೆನಿಫಿಟ್ ಕೊಡಲಾಗುತ್ತೆ, ಕಾರ್ಪೊರೇಟ್ಸ್ಗೂ ಕೂಡ ಬೆನಿಫಿಟ್ ಕೊಡಲಾಗುತ್ತೆ, ಆರ್ಮ್ಡ್ ಫೋರ್ಸಸ್ಗೂ ಬೆನಿಫಿಟ್ ಕೊಡಲಾಗುತ್ತೆ, ಮಕ್ಕಳಿಗೆ, ಯೂನಿವರ್ಸಿಟೀಸ್ಗೆ, ಹೀಗೆ ನಾನಾ ರೀತಿಯಲ್ಲಿ ಸಬ್ಸಿಡಿ ಸರ್ಕಾರ ಕೊಡ್ತಾ ಇರುತ್ತೆ. ಆದರೆ ಈ ಸಬ್ಸಿಡೀಸ್ ವಿಚಾರದಲ್ಲಿ ಹೇಗಂತಂದರೆ, ನಮಗೆ ಕೊಡ್ತಿದ್ರೆ ಅದು ಸರಿ ಇರುತ್ತೆ, ಆದರೆ ಬೇರೆಯವ್ರಿಗೆ ಕೊಡ್ತಿದ್ರೆ ಅದು ತಪ್ಪು ಅಂತ ಅನಿಸುತ್ತೆ. ಸೊ ಫಾರ್ಮ್ ಬಿಲ್ಸ್ನ ವಿಚಾರದಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇದೆ ಅದರಲ್ಲಿ ರೈತರು ಕೂಡ ಕಂಪ್ಲೀಟ್ಲಿ ಕರೆಕ್ಟ್ ಇಲ್ಲ, ಸರ್ಕಾರ ಕೂಡ ಕಂಪ್ಲೀಟ್ಲಿ ಕರೆಕ್ಟ್ ಇಲ್ಲ, ಹಾಗೆ ಇಬ್ಬರು ಕಂಪ್ಲೀಟ್ಲಿ ತಪ್ಪು ಕೂಡ ಇಲ್ಲ. ಆದರೆ ಸತ್ಯ ಅಸತ್ಯ ಅರ್ಧ ಸತ್ಯಗಳು ಮಾತ್ರ ಹೊರಗೆ ಬರ್ತಾ ಇರ್ಬೇಕಾದ್ರೆ ಎರಡೂ ಕಡೆ ಇಬ್ಬರು ಸೇರಿ ಹೇಗೆ ನೆಗೋಸಿಯೇಷನ್ಸ್ ಮಾಡುವಂಥದ್ದು, ಅದಕ್ಕಾಗಿಯೇ ಟಾಕ್ಸ್ ಫೇಲ್ ಆಗ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಫಾರ್ಮ್ ಬಿಲ್ಸ್ನ ಅನಲೈಸ್ ಮಾಡೋದ್ರಲ್ಲಿ ಈ ಆರ್ಟಿಕಲಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಒಂದು ರೀತಿ ಬ್ರೀಫ್ ಆಗಿ ನಿಮಗೆ ಎರಡೂ ಕಡೆ ಏನೇನು ಕೇಳ್ತಾ ಇದೆ, ಏನು ಸರಿ ಏನು ಅಲ್ಲ ಅನ್ನೋದ್ರ ಬಗ್ಗೆ ತುಂಬ ಕ್ಲಾರಿಟಿಯಿಂದ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಇರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ.
ಇವತ್ತು ಚರ್ಚೆ ಮಾಡ್ತಿರೋಂಥ ಕೊನೆಯ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 10 ಬಂದಿರುವಂಥದ್ದು ದ ಪ್ರೊವೊಕೇಶನ್ ಟ್ರಾಪ್. ಈ ಆರ್ಟಿಕಲಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 2 ಇರಾನ್ ಹಾಗೂ US ನ ರಿಲೇಷನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದು ಸಾಕಷ್ಟು ಸುದ್ದಿಯಲ್ಲಿ ಯಾವಾಗಲೂ ಇರುವಂಥದ್ದು. ವೆಸ್ಟ್ ಏಷ್ಯಾ ನಿಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಯಾವಾಗಲೂ ಪ್ರಾಮುಖ್ಯತೆಯನ್ನು ತಗೊಳುತ್ತೆ. ಇತ್ತೀಚೆಗಷ್ಟೇ ಇರಾಕಲ್ಲಿ ಇರುವಂಥ ಒಂದು ಗ್ರೀನ್ ಝೋನ್ ಪ್ರದೇಶದಲ್ಲಿ ಅಟ್ಯಾಕ್ ಆಗಿತ್ತು, ರಾಕೆಟ್ ಅಟ್ಯಾಕ್ ಆಗಿತ್ತು. ಈ ಗ್ರೀನ್ ಝೋನ್ ಅಂದರೆ ಏನು? ಇರಾಕ್ನ ಬಾಗ್ದಾದ್ ಸಿಟಿಯ ಒಳಗೆ ಇರುವಂಥ ಒಂದು ಏರಿಯಾ ಇದು. ಇದನ್ನು ಇಂಟರ್ನ್ಯಾಷನಲ್ ಝೋನ್ ಅಂತ ಕೂಡ ಕರೀತಾರೆ. ಇಲ್ಲಿ ಗೌರ್ಮೆಂಟ್ ಆಫೀಸಸ್ ಹಾಗೂ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಲೊಕೇಟ್ ಆಗಿದ್ದಾವೆ. ಇದೇ ಪ್ರದೇಶದಲ್ಲಿ US ಎಂಬಸಿ ಕೂಡ ಇರೋದು. ಈಗ ಏನು ರಾಕೆಟ್ ಅಟ್ಯಾಕ್ ಆಯಿತು ಅದು US ಎಂಬಸಿಗೆ ತುಂಬ ಹತ್ತಿರವಾಗಿ ಆಗಿರುವಂಥದ್ದು. ಈ ಅಟ್ಯಾಕಿಗೆ ಯುನೈಟೆಡ್ ಸ್ಟೇಟ್ಸ್ ಯಾರನ್ನ ಕಾರಣಕರ್ತ ಮಾಡುತ್ತೆ? ಇರಾನನ್ನು ಕಾರಣಕರ್ತ ಮಾಡುತ್ತೆ. ನಾವೀಗಾಗಲೇ ಸಾಕಷ್ಟು ಚರ್ಚೆ ಮಾಡಿದಾಗೇ USA ಹಾಗೂ ಇರಾನ್ನ ಸಂಬಂಧಗಳು ಸರಿಯಾಗಿ ನಡೀತಾ ಇಲ್ಲ. 2018 ಯಾವಾಗ ಇರಾನ್ ನ್ಯೂಕ್ಲಿಯರ್ ಡೀಲಿಂದ ಟ್ರಂಪ್ನವರ ನೇತೃತ್ವದ ಕೆಳಗೆ ಯುನೈಟೆಡ್ ಸ್ಟೇಟ್ಸ್ ಹೊರಪಡ್ತು, ಸ್ಯಾಂಕ್ಷನ್ಸನ್ನು ಇಂಪೋಸ್ ಮಾಡ್ತು, ಅದಾದ್ಮೇಲಿಂದ ಇರಾನ್ ಹಾಗೂ ಅಮೆರಿಕಾದ ರಿಲೇಷನ್ಸ್ ತುಂಬಾನೇ ವಾಲಟೈಲ್ ಆಗಿ ನಡೀತಾ ಇದೆ. ಇರಾನಿಯನ್ ಜನರಲ್ ಒಬ್ಬ ಕಾಸಿಂ ಸೊಲೈಮಾನಿ ಅವನ ಮರಣ ಆಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಆ ಕೆಲಸವನ್ನು ಮಾಡುತ್ತೆ. ಹಾಗೆ ಮಾಡಿದಾಗ ಯುನೈಟೆಡ್ ಸ್ಟೇಟ್ಸ್ ತನ್ನ ಡಾಮಿನೆನ್ಸ್ನ ತೋರಿಸ್ತಾ ಇದೆ ಅನ್ನೋ ರೀತಿಯಲ್ಲೇ ನಡ್ಕೊಂತು. ಆದರೆ ಇರಾನ್ ಅದಕ್ಕೆ ಕೌಂಟರ್ ಅಟ್ಯಾಕನ್ನು ಮಾಡುತ್ತೆ. ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಕ್ಯಾಂಪ್ಸ್ ಏನಿದೆ ಇರಾಕಲ್ಲಿ, ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಆ ಘಟನೆ ನಡೆದಾಗಿಂದನೂ ಇರಾನ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಮಧ್ಯ ಈ ರೀತಿ ಏನೋ ಒಂದು ನಡೀತಾನೆ ಇದೆ. ನಾವೀಗೇನು ಗ್ರೀನ್ ಝೋನ್ ಅಂತ ಚರ್ಚೆ ಮಾಡಿದ್ವಿ, ಅಲ್ಲಿ ಮಿಸೈಲ್ ಅಟ್ಯಾಕ್ಸ್ ನಡೀತಾ ಇರುತ್ತೆ. ಹಾಗೆ ಇರಾಕ್ ಒಳಗೆ ಅಮೆರಿಕನ್ ಸಪ್ಲೈ ಲೈನ್ಸ್ ಏನಿದೆ ಅಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಇರಾನ್ ಟಾರ್ಗೆಟ್ ಮಾಡ್ತಾನೆ ಇರುತ್ತೆ. ಹೀಗೆ ಇರಾನ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ನ ಸಂಬಂಧ ಹದಗೆಡಕ್ಕೆ ಮುಖ್ಯ ಕಾರಣ ಏನು? ಟ್ರಂಪ್ನವರ ನೇತೃತ್ವ. ಆದರೆ ಈಗ ನೇತೃತ್ವ ಚೇಂಜ್ ಆಗ್ತಾ ಇದೆ. ಜೋ ಬಿಡೆನ್ ಅವರು ಪ್ರೆಸಿಡೆಂಟ್ ಆಗ್ತಾರೆ. ಅವರ ಕೆಳಗೆ ಏನು ಈ ಸಂಬಂಧಗಳು ಸರಿ ಆಗ್ಬೋದು, ಅದಕ್ಕೆ ಒಂದು ಅವಕಾಶನಾದ್ರು ಕೊಡಬೇಕಾಗುತ್ತೆ ಇರಾನ್. ಆದರೆ ಕಂಟಿನ್ಯೂಸ್ ಆಗಿ ಇರಾನ್ ಅಮೆರಿಕನ್ ಎಂಬಸಿಯನ್ನು, ಅದರ ಆಯಿಲ್ ಲೈನ್ಸ್ನ ಫೆಸಿಲಿಟೀಸ್ನ ಟಾರ್ಗೆಟ್ ಮಾಡ್ತಾನೆ ಇದೆ. US ಏನೇ ಮಾಡಿದ್ರು ಕೂಡ ಇರಾನ್ ವಾಪಸ್ ರಿಟಾಲಿಯೇಟ್ ಮಾಡೋದಕ್ಕೆ, ವಾಪಸ್ ಏನಾದ್ರು ಮಾಡೋದಕ್ಕೆ ಒಂದು ರೀತಿ ಪ್ರವೋಕ್ ಆಗ್ತಾ ಇರುತ್ತೆ. ಇತ್ತೀಚೆಗೆ ಕೂಡ ಇರಾನ್ನ ಒಬ್ಬ ಟಾಪ್ ಸೈಂಟಿಸ್ಟ್ನ ಮರಣ ಆಯಿತು. ಅದಕ್ಕೆ ಇಸ್ರೇಲಿ ಏಜೆಂಟ್ಸ್ ಕಾರಣ ಅಂತ ಹೇಳಲಾಯಿತು. ಈ ಥರದ ಇನ್ಸಿಡೆಂಟ್ಸ್ ನಡೆದಾಗ ಇರಾನ್ ಪ್ರವೋಕ್ ಆಗಬಾರ್ದು, ಅದಕ್ಕೆ ವಾಪಸ್ ಆನ್ಸರ್ ಮಾಡಬೇಕು ಅನ್ನೋ ಒಂದು ಟ್ರ್ಯಾಪಲ್ಲಿ ಬೀಳಬಾರ್ದು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬಿಡೆನ್ ರವರ ನೇತೃತ್ವದ ಕೆಳಗೆ ಇರಾನ್ ಕೂಡ ಮುಂದೆ ಬಂದು ಒಂದು ರೀತಿ ನೆಗೋಸಿಯೇಷನ್ಗೆ ಪ್ರಯತ್ನ ಮಾಡಬೇಕು. ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಅಂತೂ ಯಾವತ್ತೂ ಟಾರ್ಗೆಟ್ ಮಾಡಬಾರ್ದು. ಹಾಗಿದ್ದಾಗ ಮಾತ್ರ ವೆಸ್ಟ್ ಏಷ್ಯಾದ ಸಂದರ್ಭಗಳು, ಅಲ್ಲಿಯ ಪರಿಸ್ಥಿತಿ ಚೇಂಜ್ ಆಗೋಕ್ಕೆ ಸಾಧ್ಯ. ಅದಕ್ಕೆ ಇರಾನ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಒಂದು ಅವಕಾಶವನ್ನು ಕೊಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತು ಕೂಡ ನಾವು ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ. ನಿಮ್ಮ ಪ್ರಿಲಿಮ್ಸ್ಗೆ ಮುಖ್ಯವಾಗಿರುವಂಥದ್ದು, ಮೇನ್ಸ್ಗೆ ಮುಖ್ಯವಾಗಿರುವಂಥ ಎಡಿಟೋರಿಯಲ್ ಅನಾಲಿಸಿಸ್ನ ಕೂಡ ಮಾಡಿದ್ದೀವಿ. ಈ ಎಲ್ಲ ಆರ್ಟಿಕಲ್ಸ್ ಹಾಗೂ ಕಾನ್ಸೆಪ್ಟ್ ನಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.